ಹೆಂಗ್ ಉರಿತಿದೆ ಸರ್ ಇದು? ಸರ್ ಇದು ಓನ್ಲಿ ಬೇಸಿಕ್ ಮಾಡೆಲ್ ನಮ್ಮ ಹತ್ರ ಸಿಗಂತ ಬೇಸಿಕ್ ಸರ್ ಇದು. ಇನ್ನು ಇದ್ರ ಮೇಲೆ ಕಮರ್ಷಿಯಲ್ಸ್ ಹೋಗ್ತಾ 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 ಎಲ್ಲಾನು ಟಾಪ್ ಸರ್, ಫ್ಲೇಮ್ಗಳಲ್ಲಿ ಟಾಪ್. ಗ್ಯಾಸ್ ಫ್ಲೇಮ್ ಕನ್ಫರ್ಮ್ ಮಾಡಿ ಕಮರ್ಷಿಯಲ್ ಗ್ಯಾಸ್ ಕೂಡ ಈ ರೇಂಜ್ ಬರಲ್ಲ ಸರ್. ಇನ್ನೂ ಬರಲ್ಲ. ಬಿರಿಯಾನಿ ಮಾಡೋಕೆ ಅಂದ್ರೆ ಮಟನ್ ಬಿರಿಯಾನಿಯಲ್ಲಿ ಮಾಡಬೇಕು ಅಂದ್ರೆ ತುಂಬಾ ಹೀಟ್ ಬೇಕಾಗುತ್ತೆ, ಅವೆಲ್ಲ ವರ್ಕೌಟ್ ಆಗುತ್ತೆ ಇದ್ರಲ್ಲಿ? ಯಾವ್ದು ಬೇಕಾದ್ರೂ ಮಾಡ್ಬೋದು. ನೀವು ಯಾವ ಬಿರಿಯಾನಿ ಬೇಕಂದ್ರೂ ಮಾಡ್ಬೋದು. ಕಾಲ್ ಸೂಪು ಎಲ್ಲ ಮಾಡ್ತೀನಲ್ಲ ಇದ್ರಲ್ಲಿ. ನಾವು ಗ್ಯಾಸ್ ಸುಮ್ಗೆ ಎಮರ್ಜೆನ್ಸಿಗೆ ಇಟ್ಕೊಂಡಿದೀನಿ ಅಷ್ಟೇನೆ. ಎಲ್ಲ ಇದ್ರಲ್ಲೇ. ಈ ಸ್ಟವ್ ತಕೊಂಡ್ಮೇಲೆ ಫುಲ್ ಎಲ್ಲ ಅದ್ರಲ್ಲೇ. ಈಗ ಫಾಸ್ಟ್ ಆಗುತ್ತೆ ನೋಡ್ರಿ. ಇವಾಗ 11:30 ಎಲ್ಲ ಐಟಮ್ ರೆಡಿ. ಎಲ್ಲ ರೆಡಿ ನೋಡಿ ವೀಕ್ಷಕರೇ, ಮುದ್ದೆ ಆಗಿದೆ ಆಲ್ರೆಡಿ, ಎಲ್ಲ ಐಟಮ್ಸ್ ರೆಡಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಉಳಿತಾಯದ ವಿಡಿಯೋ ಜೊತೆ. ಹೌದು ವೀಕ್ಷಕರೇ, ಆಲ್ರೆಡಿ ತಮ್ನೇಲ್ ಮೇಲೆ ನೋಡಿರ್ತೀರಾ ಆ್ಯಂಡ್ ಜೊತೆಯಲ್ಲಿ ಹೈಲೈಟ್ ಅಲ್ಲೂ ಕೂಡ ನೋಡಿರ್ತೀರಾ. ಒಂದು ಹೋಟೆಲ್ಗೆ ಹೋಗಿದ್ವಿ, ಇಡೀ ಹೋಟೆಲ್ ವಿತೌಟ್ ಗ್ಯಾಸ್ ನಡೀತಾ ಇದೆ. ಹೋಟೆಲ್ ಇರಲಿ, ಮನೆ ಇರಲಿ, PG ಇರಲಿ, ಯಾವುದೇ ಇರಲಿ, ಎಲ್ಲಾದರೂ ಕೂಡ ನೀವು ಗ್ಯಾಸೇ ಬೇಕಾಗಿಲ್ಲ. ಹೌದು ವೀಕ್ಷಕರೇ, ಆ್ಯಂಡ್ ಅದರ ಕಾಲು ಭಾಗಕ್ಕಿಂತನೂ ಕಮ್ಮಿ ಅಮೌಂಟಲ್ಲಿ ನೀವು ಇವತ್ತು ನಿಮ್ಮ ಮನೆಯ ಎಲ್ಲ ರೀತಿಯ ಅಡುಗೆ ಮಾಡ್ಕೋಬಹುದು. ಟಿಂಬರ್ ಯಾರ್ಡ್ಗೆ ಹೋದರೆ ಕೇವಲ ₹3 per kg ನಿಮಗೆ ವುಡ್ ಸಿಗುತ್ತೆ ಅಂತ ಹೇಳ್ಬೋದು. ತಗೊಂಡ್ಬರ್ಬೋದು. ಇಡೀ ತಿಂಗಳ ಅಡುಗೆಯನ್ನ ನೀವು ಆರಾಮಾಗಿ ಮಾಡ್ಕೋಬಹುದು, ಯಾವುದೇ ಟೆನ್ಷನ್ ಇಲ್ಲದೆ. ಹೌದು, ತುಂಬಾ ದಿನಗಳ ಮೇಲೆ NR ಕಾರ್ಪೊರೇಷನ್ಗೆ ಬಂದಿದ್ದೀನಿ. ಯಾವ ರೀತಿ ಇದೆ, ಏನ್ ಕತೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ರಂಜಿತ್ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಏನ್ ಸರ್ ಇದು ಹೊಸ ರೂಪ? ಸರಿ, ಹೊಸ ರೂಪ ಬಂದು ನಾವು ಆಲ್ರೆಡಿ ಈಗ ಬೇಸಿಕ್ ಸ್ಟವ್ ಕೊಡ್ತಾ ಇದ್ದೀವಿ. ಒಂದು ಮನೇಲಿ 4 ಜನ 5 ಜನಕ್ಕೆ 10 ಜನಕ್ಕೆ ಮಾಡ್ಕೊಳ್ಳಿಕ್ಕೆ. ಬಟ್ ಅದರಲ್ಲಿ ಕೂಡ ಇನ್ನೂ ವೆರೈಟಿ ವೇಸ್ ಅಂದರೆ, ಈಗ ನಮಗೆ ಕಟ್ಟಿಗೆಯಿಂದ ಉರಿಸಿದ್ರೆ ಬರೋಂಥ ಫ್ಲೇಮ್ ಬೇರೆ ಇರುತ್ತೆ. ಈಗ ನಾವು ಡಿಫ್ರೆಂಟ್ ಡಿಸೈನಲ್ಲಿ ಏನಂದರೆ, ಕಟ್ಟಿಗೆಯಲ್ಲಿ ಗ್ಯಾಸ್ನ ಫ್ಲೇಮ್ನ ಕನ್ವರ್ಟ್ ಮಾಡುತ್ತೆ ಸರ್. ಇದು ವುಡ್ ಗ್ಯಾಸಿಫೈರ್ ಸ್ಟವ್ ಅಂತ. ನಮಗೆ ಕಂಟಿನ್ಯೂಟಿ ಬಂದೀಗ ಕಟ್ಟಿಗೆ ಹಾಕಿದ್ರೆ ಕಟ್ಟಿಗೆಯಿಂದನೇ ಫ್ಲೇಮ್ ಬರುತ್ತೆ. ಬಟ್ ಇಲ್ಲಿ ಹಾಕೋದೇನು ಅಂದ್ರೆ, ಕಟ್ಟಿಗೆ ಜೊತೆ ಗ್ಯಾಸನ್ನು ಕೊಡ್ತೀವಿ ನಾವು. ಗ್ಯಾಸ್ ಅಂದ್ರೆ ಗಾಳಿಯನ್ನು ಕೊಡೋ ಕಾರಣ ಅದು ನಮಗೆ ಕಟ್ಟಿಗೆ ಫ್ಲೇಮ್ ಅನ್ನ ಗ್ಯಾಸ್ನ ಫ್ಲೇಮ್ಗೆ ಕನ್ವರ್ಟ್ ಮಾಡುತ್ತೆ. ಇದರಲ್ಲಿ ರೆಡ್ ಫ್ಲೇಮ್ ಬರಲ್ಲ ಸರ್, ಬ್ಲೂ ಫ್ಲೇಮ್ ಬರುತ್ತೆ. ನಿಯರ್ ಬೈ 100 to 500-600 ಡಿಗ್ರಿ ಟೆಂಪರೇಚರ್ ವರೆಗೂ ನಮಗೆ ಓನ್ಲಿ ಮನೆ ಪರ್ಪಸ್ ಯೂಸ್ ಮಾಡೋದಕ್ಕೆ ಬರುತ್ತೆ. ಅಷ್ಟು ಅಚೀವ್ ಆಗುತ್ತೆ, ಅಷ್ಟು ಟೆಂಪರೇಚರ್ ಅಚೀವ್ ಆಗುತ್ತೆ. ಕಮರ್ಷಿಯಲ್ ವೇಸ್ಗೆ ಹೋದ್ರೆ 1200 ಡಿಗ್ರಿ ಟೆಂಪರೇಚರ್ಗೆ ರೀಚ್ ಆಗುತ್ತೆ ಸರ್. 1200 ಡಿಗ್ರಿ ಟೆಂಪರೇಚರ್ ಅಂದ್ರೆ 5 ರಿಂದ 6 ಗ್ಯಾಸ್ ಸ್ಟವ್ ಯೂಸ್ ಮಾಡಿದ್ರೆ ಏನಾದ್ರೆ ಔಟ್ಪುಟ್ ಬರುತ್ತೋ ಆ ಟೆಂಪರೇಚರ್ ಅಲ್ಲಿ ಹೀಟ್ ಆಗುತ್ತೆ ಸರ್. ನಾವು ಏನಾದ್ರೆ ಒಂದು ಗ್ಯಾಸ್ ಯೂಸ್ ಮಾಡಿದಾಗ ನಾವು ಅಡಿಗೆ ತಯಾರು ಮಾಡ್ತೀವೋ ಅದಕ್ಕೆ 1 hour ತಗೊಂಡ್ರೆ ಇದರಲ್ಲಿ 30 minutes ಅಲ್ಲಿ ಕಂಪ್ಲೀಟ್ ಆಗುತ್ತೆ ಸರ್. 1500 ಸೆಲ್ಸಿಯಸ್ ವರೆಗೂ ಕೂಡ ಹೋಗುತ್ತೆ ಅಂದ್ರೆ, ಇವನ್ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಇದನ್ನ ಯೂಸ್ ಮಾಡಬಹುದಲ್ವಾ? ಹೌದು ಸರ್, ಹೌದು ಸರ್. ನೋಡಿದ್ರೆ ನಮ್ದು ಏನಂದ್ರೆ ಫಾರ್ಮುಲಾ ಇರೋಂಥದ್ದು, ಮನೆಯಲ್ಲಿ 1-2 ಜನ ಇದ್ದಾರೆ, ಅವ್ರಿಗೂ ಯೂಸ್ ಆಗಬೇಕು. 1000 ಜನಕ್ಕೆ ಅಡಿಗೆ ಮಾಡ್ಬೇಕು ಸರ್, ಕ್ಯಾಟರಿಂಗ್ ಮಾಡಬೇಕು. ಇಲ್ಲ PGಗಳಿಗೆ, ಹೋಟೆಲ್, ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ, ಕನ್ವೆನ್ಷನ್ ಹಾಲ್ಗೆ 1000 ಜನ 2000 ಜನಕ್ಕೆ ಅಡಿಗೆ ತಯಾರು ಮಾಡ್ತಾರೆ, ಅವ್ರಿಗೂ ಯೂಸ್ ಆಗ್ಬೇಕು ಸರ್. ಎಲ್ಲ ತರ A to Z ಬೇಕಾದ್ರೆ ನಾವು ಮಾಡಿಫೈ ಬೇಕಾದ್ರೆ ಮಾಡ್ಕೊಡ್ತೇವೆ. 10,000 ಜನಕ್ಕೆ ಮಾಡ್ಬೇಕಾದ್ರೂ ಕೂಡ ನಾವು ರೆಡಿ ಮಾಡ್ಕೊಡ್ತೀವಿ. NR ಕಾರ್ಪೊರೇಷನ್ ಎಲ್ಲಿದೆ ಸರ್? ಸ್ವಲ್ಪ ಡೀಟೇಲ್ಸ್ ಕೊಡಿ ನಮಗೆ. ಸರ್, ನಮ್ದು ಈಗ ಬೆಂಗಳೂರಲ್ಲಿ KR ಪುರಂ, ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಲ್ಲಿದೆ, ಮತ್ತೆ ಹೈದರಾಬಾದ್ ಬ್ರಾಂಚ್ ಇದೆ ಸರ್. ಸದ್ಯಕ್ಕೆ 3 ಬ್ರಾಂಚಸ್ ಸ್ಟ್ಯಾಂಡರ್ಡ್ ಆಗಿ ನಡೀತಾ ಇದೆ. ಈ 3 ಬ್ರಾಂಚ್ ಅಲ್ಲಿ ನಮ್ಮ ಹತ್ರ ಎಲ್ಲಿ ಬೇಕಾದ್ರೆ ನಿಮಗೆ ಸಿಗುತ್ತೆ ಸರ್. ಸಿಗುತ್ತಲ್ವಾ? ಹೌದು ಸರ್. ಒಂದು ಡೆಮೋ ಕೊಟ್ಬಿಡ್ತೀರಾ ಹಾಗಾದ್ರೆ? ಮಾಡೋಣ. ಎಕ್ಸ್ಪ್ಲನೇಷನ್ ಕೊಡಿ. ಫಸ್ಟ್ ಬೇಸಿಕ್ ಯಾವುದು ಸರ್? ಬೇಸಿಕ್ ಬಂದು ನಮಗೆ ಇದು ಬರುತ್ತೆ. ವೆಯ್ಟ್ ನೋಡ್ಕೋಬಹುದು. ನಿಯರ್ ಬೈ ಒಂದು 18 ರಿಂದ 20 kg ವೇಟ್ ಬರುತ್ತೆ ಸರ್. ಮೂವ್ ಮಾಡ್ಲಿಕ್ಕೆ ಕೂಡ ಕಷ್ಟ. ಅದಕ್ಕೆ ನಾವೇನ್ ಮಾಡಿದೀವಿ ಅಂದ್ರೆ, ನಮ್ಮ ಎಲ್ಲಾ ಸ್ಟವ್ಗಳಿಗೂ ಕೂಡ ವೀಲ್ಸ್ ಅನ್ನ ಕೊಟ್ಟಿದ್ದೀವಿ ಸರ್. ಎಷ್ಟೇ ದೂರ ಬೇಕಾದ್ರೂ ನೋಡಿ ಸರ್, ಈ ತರ ತಳ್ಕೊಂಡು ಹೊಡೋಬಹುದು. ಕಟ್ಟಿಗೆ ಬೇಕಾದ್ರೆ ನಾವು ಸ್ಟ್ಯಾಂಡ್ ಕೊಟ್ಟಿರ್ತೇವೆ, ಸ್ಟ್ಯಾಂಡ್ ಮೇಲೆ ಪಾತ್ರ ಇರುತ್ತೆ. ಇದನ್ನ ಹಿಂದಕ್ಕೆ ಎಳ್ಕೊಳ್ಳಿ, ಕಟ್ಟಿಗೆ ಹಾಕಿ ಮತ್ತೆ ಮುಂದೆ ತಳ್ಬಿಡಿ. ಒಂದೇ ಕೈಯಲ್ಲಿ ಪುಲ್ ಅಂಡ್ ಪುಷ್ ಮಾಡ್ಕೋಬಹುದು ನಾವು ಸ್ಟವ್ಗಳನ್ನ. ಆ ತರ ನಾವು ಫೆಸಿಲಿಟಿ ಮಾಡ್ಕೊಟ್ಟಿದ್ವಿ. ಬಾಲ್ ವೀಲ್ಸ್, ಐರನ್ ವೀಲ್ಸ್ ಯೂಸ್ ಮಾಡಿದೀವಿ, ಮೆಟಲ್. ಆದ ಕಾರಣ ಅಂದ್ರೆ ನೀವು ಎಷ್ಟೇ ವರ್ಷ ಯೂಸ್ ಮಾಡಿದ್ರೆ ಅದು ಹೋಗಲ್ಲ. ಸ್ಟವ್ ಕೂಡ ನಾನು ಒಂದು 20 ವರ್ಷ ಗ್ಯಾರಂಟಿ ಕೊಡ್ತೀನಿ ಸರ್. ಈಗ ಸ್ಟವ್ಗೆ ರಫ್ ಅಂಡ್ ಟಫ್ ಯೂಸ್ ಮಾಡಿದ್ರೆ 20 ವರ್ಷ ಗ್ಯಾರಂಟಿ ಕೊಡ್ತಾನೆ. ಅದು ಬಿಟ್ಟು ನೀವು ಅದಕ್ಕೆ ಮೇಲೆ ಕೂಡ ಎಕ್ಸ್ಪೆಕ್ಟ್ ಮಾಡ್ಕೋಬಹುದು. ಆ ತರ ಇರ್ತವೆ ಸರ್ ಇವು. ಮತ್ತೆ ಎಗ್ ರೈಸ್ ಎಲ್ಲ ಇದು ಚಿಕ್ಕ ಚಿಕ್ಕ ಹೋಟೆಲ್ಸ್ ಏನಾದ್ರೆ ಬಂಡಿಗಳಿರ್ತಾವ, ಎಲ್ಲರಿಗೂ ಇದೆ ಸರ್. ಆಗುತ್ತೆ, ಸಾಕಾಗುತ್ತೆ. ಇದು ಒಂದು 3 ಗ್ಯಾಸ್ ಫ್ಲೇಮ್ ಔಟ್ಪುಟ್ ಇದರಲ್ಲಿ ಬರುತ್ತೆ. ಸೆಕೆಂಡ್ ಮಾಡೆಲ್ ಸರ್. ಇದು ಕೂಡ ಸೇಮ್ ಅದನ್ನೇ, ಫುಲ್ ಅಂಡ್ ಪುಷ್ ಮಾಡಲು. ಇದು ಕೂಡ ನಮಗೆ ಸ್ವಲ್ಪ
ಒಂದು 50 ಜನ 100 ಜನಕ್ಕೆ ಅಡಿಗೆ ಮಾಡ್ಬೇಕಾದ್ರೆ ಸಿಂಪಲ್ ಆಗಿ ನಾವು ಇದನ್ನ ಯೂಸ್ ಮಾಡ್ಕೋಬಹುದು. ಕಂಪ್ಲೀಟ್ಲಿ ಬುಲೆಟ್ ಮಾಡಲ್ ಸರ್. ಇದರಿಂದ ನನಗೆ 2 ರಿಂದ 3 ಅಡಿ ಹೈಟ್ ಫ್ಲೇಮ್ ಇದರಲ್ಲಿ ಬರುತ್ತೆ. ಅಂದ್ರೆ ನಾವು ಅಂತ ಇಂತ ಪಾತ್ರೆ ಇಟ್ಕೊಂಡು ತೂಟ್ ಬಿದ್ದೋಗ್ಬಿಡುತ್ತೆ ಸರ್. ಹೆವಿ ಫ್ಲೇಮ್ ಬರುತ್ತೆ. ನೀವು ಗಾಳಿ ಹಿಂಗ್ ಬಿಟ್ರು ಕೂಡ ಅದು ಹಿಂಗೆ ಸೈಡ್ ಗೆ ಹೊರಳಲ್ಲ ಸರ್. ಅಂದ್ರೆ ಅಷ್ಟು ಎನರ್ಜೆಟಿಕ್ ಆಗಿ ಫ್ಲೇಮ್ ಬರುತ್ತೆ. ಆದ ಕಾರಣ ಅಂದ್ರೆ ಇದನ್ನ ನಾವು ಹೆವಿ ಪಾತ್ರೆಗಳು ಮಾತ್ರ ಯೂಸ್ ಮಾಡ್ಕೋಬೇಕಿದೆ. ನೆಕ್ಸ್ಟ್ ಮಾಡೆಲ್ ಬಂದು ನಿಮ್ಗೆ ಮತ್ತೆ ಬೇಸಿಕ್ ಗ್ಯಾಸ್ ಮಾಡೆಲ್ ಬೇಕು ಅಂದ್ರೆ ಇದು ಬರುತ್ತೆ ಸರ್. ಇದರಲ್ಲಿ ಕೂಡ ನಾವು ಕಂಪ್ಲೀಟ್ಲಿ ಒಂದು 200 ರಿಂದ 500 ಜನವರೆಗೆ ಅಡಿಗೆ ಇದರಲ್ಲಿ ಮಾಡ್ಕೋಬಹುದು. ಬಟ್ ಅಂದ್ರೆ ಇದ್ರಲ್ಲಿ ಫ್ಲೇಮ್ ಕಡಿಮೆ ಬರುತ್ತೆ. ಕಡಿಮೆ. ಯಾಕೆ ಇದು ಕಡಿಮೆ ಕೊಡ್ತೀವಿ ಅಂದ್ರೆ ನಿಮ್ಗೆ ಇದು ನಾವು ಬುಲೆಟ್ ತರ ಇದು ಬಂದಿರೋ ಶಾರ್ಪ್ ಮಾಡಿದೀವಿ. ಇದನ್ನ ಅಗಲವಾಗಿ ಕೊಟ್ಟಿದ್ದೀವಿ. ಸರ್ ಸುಮಾರು ಸೇಮ್ ಹೀಟ್ ಟೆಂಪರೇಚರ್ ಸೇಮ್ ಬರುತ್ತೆ ಔಟ್ಪುಟ್ ಅನ್ನೋದು. ಬಟ್ ನಮ್ಗೆ ಇದ್ರಲ್ಲಿ ಫ್ಲೇಮ್ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಇದ್ರಲ್ಲಿ ಕಡಿಮೆ ಕಾಣಿಸ್ಕೊಂಡು ಗ್ಯಾಸ್ ಫ್ಲೇಮ್ ಕನ್ವರ್ಟ್ ಆಗುತ್ತೆ ಸರ್. ಆತರ ಡಿಫರೆಂಟ್ ಎರಡು ಒಂದೇ ಸ್ಟವ್ಗಳೇ, ಬಟ್ ಪ್ರೈಸಸ್ ಅಲ್ಲಿ ಡಿಫರೆನ್ಸ್ ಬರುತ್ತೆ. ಮಾಡೆಲ್ಸ್ ಕೂಡ ಡಿಫರೆನ್ಸ್ ಇರ್ತವೆ. ಸ್ಟಾರ್ಟಿಂಗ್ 500 ಜನವರೆಗೆ ಅಡಿಗೆ ಮಾಡ್ಲಿಕ್ಕೆ ಇನ್ನೊಂದು ಸ್ಟವ್ ಇದೆ, ಬಟ್ ಅದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗಲ್ಲ. ನಮ್ಮ ಇನ್ನೊಂದು ಶೋರೂಮ್ ಅಲ್ಲಿ ಇದೆ, ಅದು ಡೆಮೋ ಲೆವೆಲ್ ಅಲ್ಲಿ ತೋರಿಸ್ಬಿಡೋಣ ಸರ್. ಸ್ವಲ್ಪ ಇದು ಗೇಜ್ ಬಗ್ಗೆ ಎಲ್ಲ ಸ್ವಲ್ಪ ಹೇಳಿ ಸರ್. ಎಷ್ಟು ಗೇಜ್ ಇರುತ್ತೆ? ಇವೆಲ್ಲ ಕೂಡ ನಾವು ಇದನ್ನ ವೆಯ್ಟ್ ಮಾಡ್ಲಿಕ್ಕೆ ಆಗಲ್ಲ ಸರ್. ನಿಯರ್ ಬೈ 70 to 80 kgs ವರೆಗೂ ವೆಯ್ಟ್ ಬರ್ತವೆ. 80 kg ಪ್ಯೂರ್ ಐರನ್ ಕೇಳ್ತಾರೆ ಸರ್. ಫಾಸ್ಟ್ ಹೀಟಿಂಗ್ ಬರಬೇಕು, ಡಬಲ್ ಟೆಂಪರೇಚರ್ ಬರಬೇಕು ಅಂತ ಹೇಳಿ ಐರನ್ ಕೇಳ್ತಾರೆ. ಕೆಲವರು ಕ್ಯಾಸ್ಟ್ ಐರನ್ ಕೇಳ್ತಾರೆ. ಬಟ್ ನಮ್ಮ ಹತ್ರ 2 ತರ ಸಿಗುತ್ತೆ ಸರ್. ಇವೆಲ್ಲ ದೊಡ್ಡದಲ್ವಾ ಸರ್? ಇವೆಲ್ಲ ದೊಡ್ಡವು ಸರ್. ಇವೆಲ್ಲ ಒಂದು 300 ರಿಂದ 400 ಜನಕ್ಕೆ ಅಡಿಗೆ ಮಾಡೋಂಥದ್ದು. ಅದಕ್ಕೆ ಮುಂಚೆ ನಮ್ದು ಸಿಗ್ನೇಚರ್ ಮಾಡೆಲ್ ಇದೆ ಸರ್. ಇದರಿಂದ ನಮ್ಮ ಕಂಪ್ನಿ ಸ್ಟಾರ್ಟ್ ಆಗಿದ್ದು. ಈ ಸೌದೆ ಒಲೆ ಏನಂದ್ರೆ ಇಂಡಿಯಾ ವೈಸ್ ಇವಾಗ್ಲೂ ಕೂಡ ದಿನಕ್ಕೆ 50-60 ಹೋಗ್ತಿದಾವೆ. ತುಂಬಾ ಸಂತೋಷದ ವಿಷಯ. ಅವರಲ್ಲೇ ಮತ್ತೆ ಕೇಳಿದವರು ಎಗ್ ರೈಸ್ ಅಂಗಡಿಗಳವ್ರು ಆಗ್ಬೋದು, ಗೋಬಿ ಮಾಡಂತವ್ರು ಆಗ್ಬೋದು, ಇಲ್ಲ ಹೋಟೆಲ್ಸ್ ಅವರು ಆಗ್ಬೋದು, ಉಡುಪಿ ಗಾರ್ಡನ್ ಅಂತ ಹೇಳಿ ಉಡುಪಿ ಅವ್ರು ಆಗ್ಬೋದು. ಇನ್ನು ಜಾಸ್ತಿ ಜನ ಕೇಳಿದ್ರು. ಅವ್ರಿಗಂತ ಹೇಳಿ ನಾವು ಡಿಸೈನ್ ಮಾಡಿ ವರ್ಕೌಟ್ ಆದ್ಮೇಲೆ 6 months ನಾವು ಅದ್ರ ಮೇಲೆ ವರ್ಕ್ ಮಾಡಿ ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಆಗಿ ಲಾಂಚ್ ಮಾಡ್ತಾ ಇದೀವಿ ಸರ್. ಇದಕ್ಕೆ ಏರ್ ಸಪ್ಲೈ ಮಾಡೋದಕ್ಕೆ ಏನು ವ್ಯವಸ್ಥೆ ಸರ್? ಏರ್ ಸಪ್ಲೈ ಮಾಡ್ಲಿಕ್ಕೆ ನೋಡಿ ಬ್ಲೋವರ್ಸ್ ಅನ್ನ ಕೊಡ್ತಾ ಇದೀವಿ. 3 amps ಬ್ಲೋವರ್ಸ್ ಇಂಡಿಯಾದಲ್ಲಿ ಯಾರು ಕೊಡ್ತಾ ಇಲ್ಲ. ಮೇನ್ ಇದು ಬೇಸಿಕ್ ಒಂದೇ ರೇಂಜ್ ಅಲ್ಲಿ ಕೊಡ್ತೀವಿ, ಕಮರ್ಷಿಯಲ್ ಒಂದೇ ರೇಂಜ್ ಕೊಡ್ತೇವೆ. ಇದ್ರ ಔಟ್ಪುಟ್ ಬ್ಯಾಕಪ್ ಯಾವ ತರ ಬರುತ್ತೆ ನೀವು ಮಾರ್ಕೆಟ್ ಕಂಪೇರ್ ಮಾಡ್ಕೋಬಹುದು, ಮತ್ತೆ ನಮ್ಮ ಹತ್ರ ಕ್ರಾಸ್ ಚೆಕ್ ಮಾಡ್ಕೋಬಹುದು. ಅವ್ರಿಗೆ ಏನ್ ನಡೆಯುತ್ತೆ, ನಮ್ಗೆ ಏನ್ ನಡೆಯುತ್ತೆ ಅಂತ. ಇದು ಯಾರು ಇಂಡಿಯಾದಲ್ಲಿ ಡಬಲ್ ಬ್ಲೋವರ್ ಕೂಡ ಕೊಡಲ್ಲ ಸರ್. 2 ಫ್ಯಾನ್ ಗಳು ಬರ್ತವೆ. 3 amps 6 amps ಔಟ್ಪುಟ್ ಅಂದ್ರೆ ಮಾಮೂಲಿ ವಿಷಯ ಅಲ್ಲ ಸರ್. ಅದು ಆ ಸೌದೆ ಎಲ್ಲಾದ್ರೂ ಉರಿಯುತ್ತೋ ಆ ಜಾಗಕ್ಕೆ ಗಾಳಿಯನ್ನು ಕೊಡುತ್ತಾ. ಆ ಜಾಗ ಗಾಳಿಯನ್ನು ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ಲಿ ಗ್ಯಾಸ್ ಫ್ಲೇಮ್ ಕನ್ವರ್ಟ್ ಮಾಡುತ್ತೆ ಸರ್. ಕನೆಕ್ಟ್ ಮಾಡೋದು ಕೂಡ ತುಂಬಾ ಸಿಂಪಲ್ ಸರ್. ನೋಡಿ ಈ ತರ ಅಷ್ಟೇನೆ. ಇಲ್ಲಿ ಏನಾದ್ರೆ ಇದು ಪೈಪ್ ಇರುತ್ತೋ ಇದಕ್ಕೆ ನಾವು ಈ ತರ ಪುಷ್ ಮಾಡಿ ಬಿಟ್ಬಿಟ್ಟು ಇದನ್ನ ಕರೆಂಟ್ಗೆ ಹಾಕೊಳ್ಳೋದು ಅಷ್ಟೇ. ಕರೆಂಟ್ಗೆ, ಬ್ಯಾಟರಿಗಳಿಗೆ ಏನಕ್ಕಾದ್ರೂ ಹಾಕೋಬಹುದು. UPS ಕನೆಕ್ಷನ್ UPS ಗೆ ಹಾಕೋಬಹುದು. ಪವರ್ ಬ್ಯಾಂಕ್ ಹಾಕೋಬಹುದು. ಪವರ್ ಬ್ಯಾಂಕ್ ಹಾಕೋಬಹುದು ಸರ್. ಪವರ್ ಬ್ಯಾಂಕ್ ಗೆ ಸಪೋರ್ಟ್ ಮಾಡೋಂಥದ್ದು ನಾವು ನಿಮಗೆ ಸಪರೇಟ್ ಆಗಿ ಕೊಡ್ತೀವಿ. ಬೇರೆ ಕೊಡ್ತೀರಾ? ಹೌದು ಸರ್. ಸರ್ ನೋಡಿ ಸ್ವಲ್ಪ ಕವರ್ ಹಾಕಿದೀನಿ ಸರ್. ಅದ್ರ ಜೊತೆ ಈಗ ಇಂಥ ಕಟ್ಟಿಗೆ ಹಾಕೊಂಡಿದ್ದೀನಿ ನಾನು. ನಮ್ಗೇನಂದ್ರೆ ನೋಡಿ ಇಂಥವು ಸಿಗ್ತವೆ ಟಿಂಬರ್ ಯಾರ್ಡ್ಗಳೆಲ್ಲ. ಇಲ್ಲ ಕಾರ್ಪೆಂಟರ್ ಶಾಪ್ಗಳಲ್ಲಿ ಎಲ್ಲಾದ್ರೂ ಬೇಕಾದ್ರೆ ಸಿಗುತ್ತೆ. ಕೆಜಿ 2 ರೂಪಾಯಿ 3 ರೂಪಾಯಿ 5 ರೂಪಾಯಿವರೆಗೂ ರೇಟ್ ಇರುತ್ತೆ ಸರ್. ಬೇಡ ಕವರ್ ಹಾಕೋಬೇಕು ಸರ್ ಇದು. ಮತ್ತೆ ಪೆಟ್ರೋಲ್ ಡೀಸೆಲ್ ಸುಮ್ಮನೆ ಅದು ದುಡ್ಡು ವೇಸ್ಟ್. ಸ್ವಲ್ಪ ವೇಸ್ಟ್ ಕವರ್ ಹಾಕೊಂಡ್ಬಿಟ್ರೆ ಸಾಕು. ನೋಡಿ ನಾನು ಮನೆಯಲ್ಲೇನೆ, ಇಲ್ಲಿ ಆಚೆ ಎಲ್ಲ ಯೂಸ್ ಮಾಡ್ತಿರೋಂಥದ್ದು. ಮನೆ ಒಳಗಡೆ ಯೂಸ್ ಮಾಡ್ತಾ ಇದ್ದೀನಿ ಸರ್. ಸ್ಟಾರ್ಟಿಂಗ್ ಅಲ್ಲಿ ಏನಾದ್ರೂ ಇರುತ್ತೋ ಇದು ಆ ಕವರ್ ಅಂಟ್ಕೊಳ್ಳೋವರೆಗೂ ಸ್ವಲ್ಪ ಕಟ್ಟಿಗೆ ಅಂಟ್ಕೊಳ್ಳೋವರೆಗೂ ಲೈಟ್ ಸ್ಮೋಕ್ ಬರುತ್ತೆ ಸರ್. ಅಷ್ಟೇನೆ. ಮತ್ತೆ ಅದು ಬರಲ್ಲ. ನಾನು ನಿಮಗೆ ನೋಡಿ ಬ್ಲೋರ್ ಕನೆಕ್ಟ್ ಮಾಡ್ತಾ ಇದ್ದೀನಿ. ಈಗ ಬ್ಲೋರ್ ಹಾಕಿ ಸೈಡ್ ಅಲ್ಲಿ ಬ್ಲೋರ್ ಕನೆಕ್ಟ್ ಮಾಡಿದ್ದೇನೆ. ಇದಕ್ಕೆ 2 ಅಡಾಪ್ಟರ್ ಇರುತ್ತೆ ಸರ್. ನೀವೇ ಕೊಡ್ತಿರೋದಲ್ಲ? ಎಲ್ಲ ಫುಲ್ ಸೆಟ್ ನಾವೇ ಕೊಡ್ತೇವೆ. ಇದು ಏನಂದ್ರೆ ನಿಮ್ಗೆ ಕರೆಂಟ್ ಕನ್ಸಂಪ್ಷನ್ ಎಷ್ಟು ಅಂತ ಕೇಳ್ಬೋದು ನೀವು. ಸರ್ ನಮ್ಮ ಮನೆಯಲ್ಲಿ ಏನಾದ್ರೆ ಸನ್ ಡೈರೆಕ್ಟ್ ಡಿಶ್ಗಳು ಇರೋದ್ರೆ ಇದೋ ಕಾಲದಲ್ಲಿ ಅವು ಯೂಸ್ ಮಾಡೋದು ಇದೆ ಅಡಾಪ್ಟರ್ ಸರ್. ಸೇಮ್ ಅಂದ್ರೆ ಮೊಬೈಲ್ ಚಾರ್ಜಿಂಗ್ ಎಷ್ಟಾದ್ರೆ ತಗೊಳುತ್ತೋ ಅಷ್ಟು ತಗೊಳುತ್ತೆ ಒಂದು ಫ್ಯಾನ್. ಹೌದಾ? ಅಷ್ಟೇ. ಮೊಬೈಲ್ ಚಾರ್ಜಿಂಗ್ ಎಷ್ಟಾದ್ರೆ ಇದು ಕನ್ಸಂಪ್ಷನ್ ಆಗುತ್ತೋ ಅದೇ ಕನ್ಸಂಪ್ಷನ್ ಈ ಅಡಾಪ್ಟರ್ ತಗೊಳುತ್ತೆ ಸರ್. ಅದ್ಮೇಲೆ ತಗೊಳಲ್ಲ. ಅಷ್ಟೇನಾ? ಈಗ ನೀವು ಹೇಳ್ದಂಗೆ ಚಿಕ್ಕ ಸ್ವಲ್ಪ ಹೊಗೆ ಬರ್ತಾ ಇದೆ. ಸ್ವಲ್ಪ ಹೊಗೆ ಬರ್ತಾ ಇದೆ ಸರ್. ಈಗ ನೋಡಿ ನಾನು ಇದನ್ನ ಆನ್ ಮಾಡ್ತೇನೆ. ಆನ್ ಮಾಡಿದ್ರೆ ಏನು ಬೇಕಾಗಿಲ್ಲ ಅಂತೀರಾ? ಏನು ಬೇಕಾಗಿರಲ್ಲ ಸರ್. ನೋಡಿ ಅದೇನೆ ಅಂಟ್ಕೊಂಡ್ಬಿಡುತ್ತೆ ನೀಟಾಗಿ. ಇದು ಏರ್ ಸ್ಟಾರ್ಟ್ ಆಯ್ತಲ್ವಾ? ಇದು ಏರ್ ಸ್ಟಾರ್ಟ್ ಆಯ್ತು ಸರ್. ಬಾಯಿಂದ ಊದು ಮಾಡು ಏನು ಬೇಕಾಗಿರಲ್ಲ ಸರ್. ಕಂಪ್ಲೀಟ್ಲಿ ನೋಡಿ ಸ್ವಲ್ಪ ಕಟ್ಟಿಗೆ ಅಂಟ್ಕೋಬೇಕಷ್ಟೇನೆ. ಅಂಟ್ಕೊಂಡ್ರೆ ನಾವು ಎಷ್ಟೇ ಕಟ್ಟಿಗೆ ಎಷ್ಟೇ ದಪ್ಪದ ಹಾಕಿದ್ರು ಎಷ್ಟೇ ಹೆವಿ ಇದಾಕಿದ್ರು ಕೂಡ ಆರಾಮಾಗಿ ಅಂಟ್ಕೊಂಡ್ಬಿಡುತ್ತೆ ಸರ್. ಮತ್ತೆ ಎಷ್ಟು ಅವರ್ ರನ್ ಮಾಡ್ಬೋದು ಇದನ್ನ ನಾವು ಸರ್? 24 ಗಂಟೆ ನೀವು ಡೈಲಿ ಕಂಟಿನ್ಯೂಸ್ ಆಗಿ ರನ್ ಮಾಡ್ತಾನೆ ಇರಿ ಸರ್. ಇದರಿಂದ ಏನೂ ಆಗಲ್ಲ ಸರ್. ಇನ್ಯಾವುದಾದ್ರೂ ಒಲೆ ಆದ್ರೆ ಸರ್ ಇಷ್ಟೊತ್ತಿಗೆ ಮನೆಯೆಲ್ಲ ತುಂಬೋಗ್ಬಿಡುತ್ತೆ ಹೊಗೆ ತುಂಬೋಗಿರೋದು ಅಂಥದ್ದು. ಇಲ್ಲಿ ನೋಡ್ಬೋದು ನೀವು ಎಲ್ಲ ಎನ್ವಿರಾನ್ಮೆಂಟ್ ಎಲ್ಲ ಚೆಕ್ ಮಾಡಿ. ಇದೇ ನಮ್ಮ ಹತ್ರ ಟಾಪ್ ಹೊಗೆ ಅಂದ್ರೆ ಇದೆ ಸರ್. ಇಷ್ಟೇನಾ? ಕಣ್ಣು ಕೆಂಪಾಗಲ್ಲ, ಕಣ್ಣಲ್ಲಿ ನೀರು ಬರಲ್ಲ. ನಿಮಗೆ ಕಂಪ್ಲೀಟ್ಲಿ ಡೋರ್ನೇ ಕ್ಲೋಸ್ ಮಾಡಿ ತೋರಿಸ್ಕೊಡ್ತೇನೆ. ಈಗ ಮನೆಯಲ್ಲೇ ಇರೋದಲ್ಲ, ಟೋಟಲಿ ಕ್ಲೋಸ್ ಮಾಡಿಬಿಡ್ತೇನೆ. ಓಹೋ, 2 ಫ್ಯಾನ್ ಆನ್ ಮಾಡಿದ್ರೆ ಇವಾಗ? ಹೌದು ಸರ್, 2 ಫ್ಯಾನ್ ಆನ್ ಮಾಡಿದ್ದೇನೆ. ನೋಡಿ ವೀಕ್ಷಕರೇ, ಡೋರ್ ಕ್ಲೋಸ್ ಮಾಡ್ತಾ ಇದ್ದಾರೆ. ಸೊ
ನೋಡಿ ಎಲ್ಲ ಹೊಗೆ ಇಲ್ಲ, ಏನಿಲ್ಲ. ತಲೆ ಬಿಸಿನೇ ಬೇಕಾಗಿಲ್ಲ ನಮಗೆ. ತಲೆ ಬಿಸಿ ಬೇಕಿಲ್ಲ. ಗ್ಯಾಸ್ ಫ್ಲೇಮ್ ಕನ್ಫರ್ಮ್ ಮಾಡಿ. ಕಮರ್ಷಿಯಲ್ ಗ್ಯಾಸ್ ಕೂಡ ಈ ರೇಂಜ್ ಬರಲ್ಲ. ಬರಲ್ಲ ಸರ್, ಇನ್ನೂ ಬರಲ್ಲ. ಇನ್ನು 5 ನಿಮಿಷ ಕಂಪ್ಲೀಟ್ ಆಗಲಿಲ್ಲ ನಾವು ಸ್ಟವ್ ಸ್ಟಾರ್ಟ್ ಮಾಡಿ. ಈ ರೇಂಜಲ್ಲಿ ಏನಿದೆ ಇನ್ನೂ ಇದೆ ಸರ್. ಈ ರೇಂಜ್ವರೆಗೂ ಬರ್ತಾ ಇದೆ ಬಿಡಿ ಸರ್. ಅದು ಅದ್ರ ಜೊತೆ ನಾನು ಮೀಟರ್ ತೋರಿಸ್ಕೊಡ್ತೀನಿ ಸರ್, ಏನು ಟೆಂಪರೇಚರಲ್ಲಿ ಈ ರೇಂಜಲ್ಲಿ ಇದೆ ಅಂತ. ನಿಮ್ಮ ಮೀಟರ್ ಡೈರೆಕ್ಟ್ ನೋಡ್ಬಿಡೋಣ ಸರ್ ಅದನ್ನ. ಇದ್ರಲ್ಲ, ಹೌದು, ಡೋರ್ ಕ್ಲೋಸ್ ಮಾಡಿದೀವಿ, ಲೈಟ್ ಕೂಡ ಆಫ್ ಮಾಡಿದೀವಿ ಸರ್. ಓಕೆ. ಏನ್ ಕಾರಣ ಅಂದ್ರೆ ಈ ಫ್ಲೇಮ್ ನಮ್ಗೆ ಲೈಟ್ ಇದ್ರೆ ಕಾಣಿಸೋದಿಲ್ಲ. ಯಾಕಂದ್ರೆ ಕನ್ವರ್ಟೆಡ್ ಇಂಟು ಗ್ಯಾಸ್ ಸರ್. ಓಕೆ, ಕಂಪ್ಲೀಟ್ಲಿ ಗ್ಯಾಸ್ ಫ್ಲೇಮ್. ನಿಮ್ಗೆ ಪಾತ್ರೆ ಕಪ್ಪಗಾಗಲ್ಲ, ಮತ್ತೆ ಬಂದು ಹೊಗೆ ಬರಲ್ಲ. ಮನೆ ನೋಡಿ ಡೋರ್ ಎಲ್ಲ ಕ್ಲೋಸ್ ಅಲ್ಲಿ ಇದ್ರು ಕೂಡ ನೆಮ್ಮದಿ. ನಾವು ಒಂಚೂರು ಹೊಗೆ ಇಲ್ಲ ಸರ್, ಒಂಚೂರು ಹೊಗೆ ಇಲ್ಲ. ಅದು ರೂಮ್ ಟೆಂಪರೇಚರ್ ಅನ್ನ ಚೆಕ್ ಮಾಡೋ ಮಿಷನ್ ಇದು. ನಿಯರ್ ಬೈ 300 ಡಿಗ್ರಿ ಟೆಂಪರೇಚರ್ ವರೆಗೂ ತೋರಿಸುತ್ತಾ. ಸರಿ, ಇದು ನಾನು ನಿಮ್ಗೆ ಇದರಲ್ಲಿ ಇಟ್ಟರೆ ನಾನು 300 ಡಿಗ್ರಿಗೆ ಇದು ವರ್ಕ್ ಮಾಡಲ್ಲ ಸರ್ ಆಫ್ಟರ್. ಓಕೆ. ಇಲ್ಲಿ ನೋಡ್ಕೋಬಹುದು ನಾವು ಈ ಟೆಂಪರೇಚರ್ಗೆ ಇಷ್ಟು ಹೈಟಲ್ಲಿ ಟೆಂಪರೇಚರ್ ನೋಡ್ಕೋಬಹುದು. ನಿಯರ್ ಬೈ ಒಂದು 120 to 140 150 ಟೆಂಪರೇಚರ್ ವರೆಗೂ ಇಲ್ಲಿ 120 ಹೋಯ್ತು ಸರ್. 120 ಹೋಯ್ತು, 130 140 150 150. ನಾನು ಇನ್ನು ಸ್ಟವ್ ಹತ್ರ ತಗೊಂಡು ಹೋಗಿಲ್ಲ ಸರ್. 160 ನೋಡಿ, ಇಲ್ಲಿ ಚಿಕ್ಕ ಇಲ್ಲಿಂದ ಇಲ್ಲಿ ತನಕ ಗ್ಯಾಪ್ ಇದೆ. 160 170 ಸರ್. 180 190 200 ಸರ್. 200 ಹೋಗಿದೆ. 200 ಡಿಗ್ರಿ ಹೋಯ್ತು. ಈ ಟೆಂಪರೇಚರ್ ನಾನು ಇಲ್ಲಿ ಕೈ ಇಲ್ಲಿ ಕೂಡ ಸುಡ್ತಾ ಇದೆ ನನ್ನ ಕೈ. ನನಗೆ ಕೂದಲೆಲ್ಲ ಸುಟ್ಟೋಗ್ಬಿಟ್ಟಿದೆ ಸರ್. ಇಲ್ಲಿ ಸರ್ ಇದು ಆ ಲೆವೆಲ್ ವರೆಗೆ ನೋಡಿತಾ ಇದೆ ಸರ್. ಅದು ನಾನು ನಿಮಗೆ ಇದಕ್ಕೆ ಸಪರೇಟ್ ಆಗಿ ಕಂಟ್ರೋಲರ್ ಇದೆ ಸರ್. ಕಂಟ್ರೋಲರ್ ಇದೆ, ನಾವು ಫ್ಲೇಮ್ ಅನ್ನು ಅಡ್ಜಸ್ಟ್ ಮಾಡ್ಕೋಬಹುದಾ. ಒಂದು 50 ಡಿಗ್ರಿಯಿಂದ ಕೂಡ ಕಂಪ್ಲೀಟ್ಲಿ ನಮ್ಗೆ ಎಷ್ಟು ಬೇಕು ಅಷ್ಟನ್ನ ಅಡ್ಜಸ್ಟ್ ಮಾಡ್ಕೋಬಹುದು ಸರ್ ನಾವು. ಅದಕ್ಕೆ ಇದನ್ನ ಯೂಸ್ ಮಾಡ್ತೇವೆ. ಆ ಥರ ಅದಕ್ಕೆ ಹೇಳೋದು, ಇದು ಗ್ಯಾಸ್ ಕಂಪೇರ್ ಮಾಡಿದಾಗ ಅರ್ಧ ಟೈಮಲ್ಲಿ 1 ಅವರಲ್ಲಿ ಗ್ಯಾಸಲ್ಲಿ ಆಗ ಅಡಿಗೆನ ಇದರಲ್ಲಿ 1/2 ಅವರಲ್ಲಿ ಮಾಡಿಬಿಡ್ಬೋದು ಸರ್. 82 83 ನಡೀತಿದೆ. ನಾನು ಕೈಲಿ ಇಟ್ಕೊಂಡಿದ್ದೆ ಇಷ್ಟು. ಓಕೆ. ಡೈರೆಕ್ಟ್ ಫ್ಲೇಮ್ ಹತ್ರ ಇಡ್ತೀನಿ ಸರ್. ಸರ್ ಎಂಡ್ ಆಗೋಯ್ತು ಸರ್. ಎಂಡ್ ಆಯ್ತು ಅಂದ್ರೆ 300 ಡಿಗ್ರೀಸು ಟರ್ನ್ ಆಗೋಯ್ತು ಸರ್ ಇದು. ಓಕೆ. 300 ಡಿಗ್ರೀಸ್ ಲಾಸ್ಟ್ ಇದು. ಸೊ ನೋಡಿ ಸರ್, ಕಟ್ಟಿಗೆ ಹಾಕ್ತಿದ್ದೀನಿ. ಈಗ ಉರಿತಾ ಇದೆ ಸ್ಟವ್. ಓಕೆ, ನೋಡಿ ಫುಲ್ ಮಾಡ್ತೇನೆ, ಎಳ್ಕೊಳ್ತೇನೆ. ಕಟ್ಟಿಗೆ ಹಾಕಿದ್ದೀನಿ ಸರ್, ಪುಷ್ ಮಾಡ್ತಾ ಇದ್ದೀನಿ. ಒಳ್ಳೆ ಐಡಿಯಾ ಅಲ್ಲ ಸರ್ ಇದು? ಅಷ್ಟೇನಾ ನೋಡಿ ವೀಕ್ಷಕರೇ, ಇದು ಫ್ಲೇಮ್ ಅಂದರೆ ವಾ 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 ಹೆಂಗ್ ಉರಿತಿದೆ ಸರ್ ಇದು. ಸರ್ ಇದು ಓನ್ಲಿ ಬೇಸಿಕ್ ಮಾಡೆಲ್ ನಮ್ಮ ಹತ್ರ ಸಿಗೋಂಥ ಬೇಸಿಕ್ ಸರ್ ಇದು. ಇನ್ನು ಇದ್ರ ಮೇಲೆ ಕಮರ್ಷಿಯಲ್ಸ್ ಹೋಗ್ತಾ ಎಲ್ಲಾನು ಟಾಪ್ ಸರ್. ಫ್ಲೇಮ್ಗಳಲ್ಲಿ ಟಾಪ್ ಅಷ್ಟೇ ಹೇಳೋದು. ಇಂಡಿಯಾದಲ್ಲಿ ಇದು ನೀವೆಲ್ಲಾದ್ರೂ ಎಷ್ಟೇ ತಿರುಗಾಡ್ಕೊಂಡು ಬರ್ಬೋದು ಸರ್. ನಾನು ಈ ಕಡೆ ನೀವೆಲ್ಲಾದ್ರೂ ಹೋಗಿ ನೋಡಿದಾಗ ಉಫ್ ಅಂತ ಊದ್ತೀವಿ ಸರ್ ಗಾಳಿಯಲ್ಲಿ. ಫ್ಲೇಮ್ ಆ ಕಡೆ ಸೈಡ್ ಬಿದ್ದೋಗ್ಬಿಡುತ್ತೆ. ಅಂದ್ರೆ ಫ್ಲೇಮ್ ಅಲ್ಲಿ ದಮ್ಮಿಲ್ಲ ಒಂದು. ಎರಡನೇದು ಆ ಫ್ಲೇಮ್ ಇಂದ ಪಾತ್ರೆ ಕಪ್ಪಾಗುತ್ತೆ ಸರ್. ಬಟ್ ಈ ಫ್ಲೇಮ್ ಏನಾದ್ರೆ ಇದೆಯೋ ಗ್ಯಾಸ್ ಕನ್ವರ್ಟೆಡ್ ಫ್ಲೇಮ್ ನೋಡಿ, ಊದ್ತೇನೆ, ಒಳಗೆ ಹೋಗ್ಬಿಡ್ತಾ ಇದೆ ಫ್ಲೇಮು, ಬಿದ್ದೋಗ್ತಿಲ್ಲ ಸೈಡ್ಗೆ. ಅಂದ್ರೆ ಅದು ಅಷ್ಟು ದಮ್ಮಿರೋಂಥ ಫ್ಲೇಮ್ ಸರ್. ಇದು 2ನೇ ಮಾಡಲ್. ಅಂದ್ರೆ ಇದು ಬುಲೆಟ್ ಅಂತ ನಾನು ನಿಮ್ಗೆ ಹೇಳಿದ್ನೆ. ಈ ಬುಲೆಟ್ ಮಾಡೆಲ್ ಏನಂದ್ರೆ ನಮ್ಗೆ ಟೋಟಲಿ ನೋಡಿ, ಈಗ ಈ ಬೆಳಕಲ್ಲಿ ನನಗೇನು ಫ್ಲೇಮೇ ಕಾಣಿಸ್ತಿಲ್ಲ ಸರ್. ಸರಿ, ಕರೆಕ್ಟ್ ಆಗಿ ನಿಮ್ಗೆ ಫ್ರೇಮ್ ಅಲ್ಲಿ ಏನು ಕಾಣಿಸ್ತಾ ಇರ್ಬೋದು, ಲೈಟ್ ಆಗಿ ಕಾಣಿಸ್ಬೋದು. ಬಟ್ ಒಂದ್ಸಲ ಕ್ಲೋಸ್ ಮಾಡ್ತೀನಿ ಸರ್ ಡೋರನ್ನ. ಕ್ಲೋಸ್ ಮಾಡಿ. ಅದು ಟೋಟಲಿ ಗ್ಯಾಸ್ ಫ್ಲೇಮ್ ಅಲ್ಲ ಆ ಥರ. ಇದು ಹೇಳ್ಬೇಕಾದ್ರೆ ಇದು 600 to 700 ಡಿಗ್ರಿ ಟೆಂಪರೇಚರಲ್ಲಿ ಇದು ಹೀಟ್ ಆಗುತ್ತೆ. 700 ಡಿಗ್ರಿವರೆಗೂ ಹೋಗುತ್ತೆ. ಆಕ್ಚುಲಿ ಈಗ ನಮ್ಗೆ ಇದು ಮೀಟರ್ ಕೆಲಸ ಮಾಡಲ್ಲ ಸರ್. ಇದು ನಾವೇನಂದ್ರೆ ನಮಗೆ ಸ್ಟ್ಯಾಂಡ್ ಇಟ್ಕೊಂಡ ಮೇಲೆ ಪಾತ್ರೆ ಮೇಲೆ ಇಟ್ಟ ಮೇಲೆ ಕೂಡ ಫುಲ್ ಆ್ಯಂಡ್ ಪುಷ್. ನೋಡಿ, ಮುಂದೆ ತಳ್ಳಿ, ಕಟ್ಟಿಗೆ ಹಾಕೊಳ್ಳಿ, ಹಿಂದಕ್ಕೆ ಹೇಳ್ಕೊಳ್ಳಿ, ಕಟ್ಟಿಗೆ ಹಾಕೊಳ್ಳಿ, ಮತ್ತೆ ಮುಂದಕ್ಕೆ ತಳ್ಳಿ, ಮೂವ್ ಮಾಡ್ಬೋದು ಅಷ್ಟೇ. ನಾವು ಇದರಲ್ಲಿ ಕಂಟ್ರೋಲ್ ಇದೆ, ಕಂಟ್ರೋಲ್ ಮಾಡ್ತೀವಿ ಫ್ಲೇಮನ್ನು. ಕಂಟ್ರೋಲ್ ಮಾಡಿ ನೋಡಿ, ನೀಟಾಗಿ ಕಂಟ್ರೋಲ್ ಆಗೋಯ್ತು. ಈ ಫ್ಲೇಮ್ಗೆ ನಮಗೆ ಪಾತ್ರೆ ಕಪ್ಪಾಗುತ್ತೆ ಸರ್. ಇದೇನಾದ್ರೆ ಇದು ಕಟ್ಟಿಗೆ ಫ್ಲೇಮ್ ಇದೆಯೋ, ಇದು ಕಟ್ಟಿಗೆ ಫ್ಲೇಮ್. ಹೌದು. ಈಗ ನಮಗೆ ಸ್ಟಾರ್ಟ್ ಆಗಂತದ್ದು ಇದು ಗ್ಯಾಸ್ ಫ್ಲೇಮ್ ಸರ್. ಇಡ್ಲಿ ಗ್ಯಾಸ್ ಫ್ಲೇಮು. ನಮಗೆ ಸೀಲಿಂಗ್ ಒಂದು 10 ಅಡಿ ಹೈಟಲ್ಲಿ ಇದೆ ಸೀಲಿಂಗ್. ಇದು ಟೋಟಲಿ ಸೀಲಿಂಗ್ ಹೊಡೆಯುತ್ತೆ, ಹೈಟು ಮೇಲೆ ಹೊಡೆಯುತ್ತೆ ಆ ಥರ. ಇದು ಬೇಸಿಕಲ್ಲಿ ನಮಗೆ ಸೆಮಿ ಕಮರ್ಷಿಯಲ್ ಸರ್. ಒಂದು 100 ಜನ 200 ಜನ 300 ಜನಕ್ಕೆ ಅಡುಗೆ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಆರಾಮಾಗಿ ಯೂಸ್ ಆಗುತ್ತೆ. ಇದು ಬಡ್ಜೆಟ್ಗೆ ನೀವು ಕಂಪೇರ್ ಮಾಡಿದಾಗ 4 kg ಕಟ್ಟಿಗೆ ನಾವು ಇದರಲ್ಲಿ ಯೂಸ್ ಮಾಡೋದು ಒಂದೇ, 1 kg ಗ್ಯಾಸನ್ನ ಗ್ಯಾಸ್ ಸ್ಟವ್ ಅಲ್ಲಿ ಯೂಸ್ ಮಾಡೋದು ಒಂದೇ. ಹೌದಾ? 1 kg ಗ್ಯಾಸ್ ಸ್ಟವ್ ಅಲ್ಲಿ ನಾವು ಗ್ಯಾಸನ್ನ ಯೂಸ್ ಮಾಡಿದ್ರೆ ಕೆಜಿಗೆ 110 ರೂಪಾಯಿ ರೇಟ್ ಇದೆ ಇವಾಗ ಮಾರ್ಕೆಟ್ ಅಲ್ಲಿ. 4 kg ಕಟ್ಟಿಗೆಗೆ ನಾವು 1 kg ಗ್ಯಾಸ್ ಔಟ್ಪುಟ್ ನ ಅಡಿಗೆನ ತಗೋಬಹುದು ಅಂದ್ರೆ 1 kg ಕಟ್ಟಿಗೆ 5 ರೂಪಾಯಿ ಇದೆ ರೇಟು. 4 kg ಕಟ್ಟಿಗೆ 20 ರೂಪಾಯಿ ಇದೆ ರೇಟು. 80ರಿಂದ 90% ಆರಾಮಾಗಿ ಉಳಿಸ್ಕೋಬಹುದು ಸರ್. ನಮ್ಗೆ ಈ ಹೀಟ್ಗೆ ಏನಾದ್ರು ಬಂದ್ರೆ ಸ್ವಲ್ಪ ಬೆವರು ಬರ್ಬೋದು. ಅದು ಬಿಟ್ಟು ನಮ್ಗೆ ಎಲ್ಲಿ ಕೂಡ ಸ್ವಲ್ಪ ಕೂಡ ಹೊಗೆ ಇಲ್ಲ ಸರ್. ನಾವು ತಲೆ ಕೆರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೊಗೆ ಬಂದ್ಬಿಡುತ್ತಪ್ಪ. ಸೌದೆ ಅಂದ್ರೇನೆ ಹೊಗೆ ಅಂತಾರೆ, ಹೊಗೆ ಅಂದ್ರೇನೆ ಸೌದೆ ಅಂತಾರೆ. ಬಟ್ ಈ ಕಾನ್ಸೆಪ್ಟ್ ಅಲ್ಲಿ ಹೇಳಿ ಸರ್,
ನಾನು ನಿಮ್ಗೆ ಏನು ಇದರಲ್ಲಿ ಯೂಸ್ ಮಾಡಿಲ್ಲ. ಒಂದು ಗಾಳಿಯನ್ನು ಕೊಟ್ಟಿದ್ದೇವೆ, ಅದು ಏನು ಟೆಕ್ನಾಲಜಿ ಡಿಸೈನ್ ಮಾಡಬೇಕು ಅದನ್ನು ಮಾಡಿದ್ದೇವೆ. ಕಟ್ಟಿಗೆ ಕೂರಿಸ್ತಾ ಇದೀವಿ ಸರ್. ಬೇಗ ಕಟ್ಟಿಗೆ ತಿಂದಾಗುತ್ತೆ ಅಂದ್ರೆ ಏನಿರಲ್ಲ ಸರ್. ನಮ್ದು ಯಾವುದೇ ಆಗ್ಬೋದು. 1 kg ಕಟ್ಟಿಗೆಯನ್ನು 20 ರಿಂದ 30 ನಿಮಿಷ ಫ್ಲೇಮ್ ಕನ್ವರ್ಟ್ ಮಾಡಿ ಕೊಡ್ತಾನೆ ಇರುತ್ತೆ ಸರ್. ಸರ್ ಇದು ಟಾಪ್ ಮಾಡೆಲ್ಲು, ನಿಯರ್ ಬೈ 500 ಜನಕ್ಕೆ ಅಡುಗೆ ಮಾಡೋಂಥ ಸ್ಟವ್ ಇದು ಮಾತ್ರನೇ. ಇದರಲ್ಲಿ ಬೇರೆಯವ್ರನ್ನ ಮಾತ್ರ ತಗೊಂಡಿದ್ದಾರೆ, 4 ಸ್ಟವ್ ಹೋಗಿದೆ. ಅವರು 1000 ಜನದವರೆಗೂ ಇದೇ ಸ್ಟವ್ ಅಲ್ಲೇ ಅಡುಗೆ ತಯಾರು ಮಾಡ್ತಾ ಇದ್ದಾರೆ. ಸರಿ, ನಾವು ಹೇಳೋದು ನಿಮಗೆ 500 ಜನಕ್ಕೆ ಆರಾಮಾಗಿ ಇದ್ರಲ್ಲಿ ತಯಾರು ಮಾಡ್ಕೋಬೋದು ಅಂತ. ಆಕ್ಚುಲಿ ನಾನು ಗಟ್ಟಿಯಾಗಿ ಮಾತಾಡಬೇಕಾಗ್ತಾ ಇದೆ. ಸೌಂಡ್ ಡಾಮಿನೇಷನ್ ಜಾಸ್ತಿ ಇದೆ, ಫ್ಲೇಮ್ ಡಾಮಿನೇಷನ್ ಜಾಸ್ತಿ ಇದೆ ಸರ್. ಸ್ವಲ್ಪ ಲೈಟ್ ಆಫ್ ಮಾಡಿ ತೋರಿಸ್ತೀನಿ ಇದು ಪರ್ಫೆಕ್ಟ್ ಫ್ಲೇಮ್ ಏನು ಬರ್ತಾ ಇದೆ ಅಂತ. ಓಕೆ, ವಾವ್, ಏನು ಹಿಂಗೆ ಬರ್ತಾ ಇದೆ ಸರ್ ಇದು ಸರ್ ಫ್ಲೇಮು ಈಗ ಸದ್ಯಕ್ಕೆ ಅಂಟಿಸಿರೋದು ಇದು. ಇನ್ನೊಂದು 20 ನಿಮಿಷ ಹೋದ್ರೆ ಇನ್ನೂ ಜಾಸ್ತಿ ಫ್ಲೇಮ್ ಆಗುತ್ತೆ, ಅದು ಕನ್ವರ್ಟ್ ಆಗುತ್ತೆ. ಓಕೆ, ಹೀಟ್ಗೆ ಹೀಟು ಡಬಲ್ ಹೀಟ್ ಆಗಿ 10 ಗ್ಯಾಸ್ ಸ್ಟವ್ನ ಔಟ್ಪುಟ್ ಏನಾದರೆ ಬರುತ್ತೋ 10 ಗ್ಯಾಸ್ ಸ್ಟವ್ನ ಔಟ್ಪುಟ್ ಒಂದೇ ಒಂದು ಸ್ಟವಲ್ಲೇ ಬರುತ್ತೆ ಸರ್. ನೋಡಿ ಒಂದು ಮಾತು, ಇದನ್ನು ಕೂಡ ಸಿಂಪಲ್ ಆಗಿ ನೀವು ಎಲ್ಲಿ ಬೇಕಾದ್ರೂ ತಳ್ಕೊಂಡು ಹೊಡೋಬೋದು, ತಳ್ಕೊಂಡು ಬರ್ಬೋದು, ಮೂವ್ ಮಾಡ್ಬೋದು ಇದನ್ನ ಅಷ್ಟೇನೆ. ರೇಂಜಲ್ಲಿ ಫ್ಲೈ ಹೀಟ್ರು ಕೂಡ ಸುಡ್ತಾ ಇದೆ, ಡೈರೆಕ್ಟ್ ಹೊಡೆಯುತ್ತೆ ಸರ್ ಇದು. ಆ ಥರ ಹೆವಿ ಹೀಟು ನಿಮಗೆ ಇಂಥ ಪಾತ್ರೆ ಇಟ್ಕೊಂಡ್ರೆ ತಡೆಯಲ್ಲ ಸರ್. ಎಲ್ಲ ಹೆವಿ ಗೇಜ್ ಪಾತ್ರೆಗಳು ಇಟ್ಕೊಂಡು ಇದರಲ್ಲಿ ಅಡುಗೆ ತಯಾರು ಮಾಡ್ಕೋಬೇಕು ಸರ್. ಓಕೆ ಓಕೆ ಓಕೆ. ಸೊ ವೀಕ್ಷಕರೇ, ಇವಾಗ ನಾನೊಂದು ಹೋಟೆಲ್ಗೆ ಬಂದಿದ್ದೀನಿ. ರಂಜಿತ್ ಸರ್ ಹೇಳಿದ್ರು ನಮ್ದು ಆಲ್ರೆಡಿ ಒಬ್ರು ಹೋಟೆಲಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಸರ್, ಕಮರ್ಷಿಯಲಿ ಯೂಸ್ ಆಗ್ತಾ ಇದೆ. ಸೊ ಒಂದು ಹೋಟೆಲ್ಗೆ ಬಂದಿದ್ದೀನಿ. ಸೊ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ, ಹೇಳಿ ಸರ್. ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ? ಆನಂದ್ ಅಂತ. ಆನಂದ್ ಸರ್, ಹೋಟೆಲ್ ಹೆಸರು ಹೇಳಿ ಸರ್. ಮುನೇಶ್ವರ ಹೋಟೆಲ್. ಮುನೇಶ್ವರ ಹೋಟೆಲ್ ಸರ್. ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದು ಹೋಟೆಲ್? ನಮ್ದು 7 ವರ್ಷ ಆಯ್ತು. 7 ವರ್ಷ. ಸಾರ್ದು ಈ ವುಡ್ ಫೈರ್ ಸ್ಟೋವ್, ಹೌದು. ಹೆಂಗ್ ಗೊತ್ತಾಯ್ತು ನಿಮ್ಗೆ ಅದು? ಇಲ್ಲ, ಫಸ್ಟ್ ಅವ್ರ ಹತ್ರ ಚಿಕ್ಕದು ಸ್ಟೀಲ್ ಸ್ಟವ್ ತಗೊಂಡಿದ್ದೆ ನಾನು. ಅವ್ರ ಹತ್ರ ತಗೊಂಡು ಮೊದಲೇ ಯೂಸ್ ಮಾಡ್ತಾ ಇದ್ದೆ, ಓಕೆ, ಚಿಕ್ಕದು. ಆಮೇಲೆ ಇವ್ರಿಗೆ ಗೊತ್ತಾದ್ಮೇಲೆ ಇವರು ಹೊಸದ್ ಮಾಡ್ತಾ ಇದ್ದೀನಿ ಅಂದ್ರು. ಓಕೆ, ಅವಾಗ ತಗೊಂಬಂದೆ ನಾನು. ತಗೊಂಬಂದ್ರೆ? ಹೌದು. ಆಮೇಲೆ ವುಡ್ ಎಲ್ಲಿಂದ ತಗೊಂಡ್ರಿ ನೀವು? ಮಿಲ್ಲಲ್ಲಿ ಸಿಗುತ್ತೆ. ಎಷ್ಟು ಬೇಕು ಸಿಗುತ್ತಾ? ಸಿಗುತ್ತೆ. ಯಾಕಂದ್ರೆ ಹೋಟೆಲ್ ಅಂತಂದ್ರೆ ಮನೆ ತರ ಅಲ್ಲ, ಇಲ್ಲ, ದಿನ ದಿನ ಉರಿಸ್ತಾನೆ ಇರುತ್ತೆ. ಸಿಗ್ತಾ ಇರತ್ತಾ ಸರ್? ಆಮೇಲೆ ಎವ್ರಿ ಡೇ ನೀವು ಏನೇನು ಮಾಡ್ತೀರಾ ಸ್ಟವ್ ಮೇಲೆ? ಸರ್, ಎಲ್ಲ ಅಡಿಗೆ ಅದ್ರ ಮೇಲೇನೆ ಮಾಡೋದು. ಎವ್ರಿಥಿಂಗ್ ಅದ್ರ ಮೇಲೆ? ಎಲ್ಲಾನು. ಗ್ಯಾಸ್ ಯೂಸ್ ಮಾಡಲ್ಲ? ಇಲ್ಲ, ಗ್ಯಾಸ್ ಕ್ಯಾನ್ಸಲ್ ಮಾಡ್ಬಿಡ್ರಿ. ಗ್ಯಾಸ್ ಚಿಕ್ಕದ್ ಮಾತ್ರ ಮಡ್ಕೊಂಡಿದ್ದೀನಿ ಎಮರ್ಜೆನ್ಸಿಗೆ ಅಷ್ಟೇ. ಗ್ಯಾಸ್ ಯೂಸ್ ಮಾಡೋದಿಲ್ಲ. ಸಿಲಿಂಡರ್ ಎಲ್ಲ ಸೇಲ್ ಮಾಡಿದೆ, ಒಂದೇ ಒಂದು. ಓಕೆ, ಸೊ ಗ್ಯಾಸ್ ಬೇಕಾಗೇ ಇಲ್ಲ? ಇಲ್ಲ ಸರ್. ಇದರಿಂದ ಎಷ್ಟು ಉಳಿತಾಯ ಆಯ್ತು ನಿಮಗೆ? ಸರ್, ಈಗ ಸಿಲಿಂಡರ್ ಬಂದು 2000 ರೂಪಾಯಿ, 1900. ಹೌದು. ಇವಾಗ ನನಗೆ 300 ರೂಪಾಯಿ ಕೊಟ್ರೆ ಒಂದು ಮೂಟೆ ಬರುತ್ತೆ, 4 ದಿನ ಬರುತ್ತೆ ನನಗೆ. ಸರಿ ಸರಿ, ಓಕೆ. ವೆಜ್ ನಾನ್ ವೆಜ್ ಎರಡೂ ಮಾಡ್ತೀರಾ? ಓಕೆ. ಹಂಗಾಗಿ 4 ದಿನ ಬರುತ್ತೆ ಒಂದು ಮೂಟೆ. 300 ರೂಪಾಯಲ್ಲಿ 4 ದಿನ. 300 ರೂಪಾಯಿ 4 ದಿನ. ಇದು 5 ದಿನ ಬರೋ ಸಿಲಿಂಡರ್. 2000 ರೂಪಾಯಿ 5 ದಿನ 6 ದಿನ ಅನ್ಕೊಳ್ರಿ. ಇಷ್ಟು ಡಿಫ್ರೆನ್ಸ್ ಅಲ್ವಾ ಸರ್ ನಿಮಗೆ? ಇದೇನಂತೀರಾ, ಲಾಭ ಅಂತ ಹೇಳ್ತೀರಾ? ಲಾಭ ಇರೋದಕ್ಕೆ ನಾನು ಇನ್ನೊಂದು ದೊಡ್ಡ ತಗೊಂಡಿದ್ದೀರಾ ಸರ್? ಆಮೇಲೆ ಇದನ್ನ ಯೂಸ್ ಮಾಡೋದು ಈಸಿನಾ? ಏನ್ ತೊಂದ್ರೆ ಏನಿಲ್ಲ. ಪ್ಯಾನ್ ಇದೆ ಅಲ್ಲ, ಪ್ಯಾನ್ ಓಡ್ತಾ ಇದೆ, ಏನ್ ಪ್ರಾಬ್ಲಮ್ ಇಲ್ಲ. ಊಟ ತೋರ್ಸೋಣ ಒಂಚೂರು ಹೆಂಗಿದೆ ಅಂತ. ನೆನ್ನೆ ತಗೊಂಬಂದಿದ್ದೀನಲ್ಲ, ಯಾವ ತರದ್ದನ ಹಾಕ್ಬೋದು. ಇನ್ನೊಂದು ವುಡ್ಡಲ್ಲಿ ಬಂದು ಸ್ವಲ್ಪ ಗಟ್ಟಿ ವುಡ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಇದು ಬರುತ್ತೆ. ಈ ತರ ವುಡ್ ಸಿಗುತ್ತೆ, ಎಲ್ಲ ತರದ್ದು ಸಿಗುತ್ತೆ. ಯಾವ್ದು ಬೇಕಾದ್ರೆ ಹಾಕ್ಬೋದ? ಇದಲ್ಲ ಯಾವ್ದನ್ನ ಹಾಕ್ಕೊಬೋದು. ಈ ತರ ತೆಳ್ಳಕ ಇರೋದು ಹಾಕಿದ್ರೆ ಮೈಲೇಜ್ ಕಮ್ಮಿ, ಈ ತರ ಗಟ್ಟಿ ಇರೋದು ಹಾಕಿದ್ರೆ ಮೈಲೇಜ್ ಜಾಸ್ತಿ ಬರುತ್ತೆ. ಇದು ಬೇಗ ಉರ್ದೋಗುತ್ತೆ. ಸರ್, ಏನ್ ಮಾಡಿದ್ರೆ ಇದು ಫಸ್ಟ್ ತಗೊಂಡಿದ್ದು ನಾನು ಚಿಕ್ಕದು. ಇದು ಸ್ಪೀಡ್ ಜಾಸ್ತಿ ಮಾಡ್ಕೊಬೋದು, ಕಡಿಮೆ ಮಾಡ್ಕೊಬೋದು. ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಅವರೇ ಕೊಟ್ಟಿರ್ತಾರೆ. ಆಗ್ತಾ ಹೋಗೋದು ಅಷ್ಟೇ ಕೆಲಸ. ಇಲ್ಲ, ಯಾವಾಗ ಆಗ್ತಾ ಇರಂಗಿಲ್ಲ, ಖಾಲಿ ಆದವಾಗ ಈ ತರ ಒಂದು ಹಾಕಿದ್ರೆ ಸಾಕು ಅಂತೀರಾ? ಇದು ಇನ್ನೂ ಸ್ಪೀಡ್ ಬರುತ್ತೆ, ಸ್ಪೀಡ್ ಜಾಸ್ತಿ ಮಾಡ್ಬೋದು. ಎಷ್ಟು ಬೇಕೋ ನಾವು ಮಾಡ್ಕೊಬೋದು. ಈ ಥರ ಒಂದು ಸೌದೆ ಹಾಕಿದ್ರೆ ಅದು ಉಳಿತಾ ಇರುತ್ತೆ. ಹಾಂ, ಚೆನ್ನಾಗಿದೆ ಸರ್. ಇದು 2 ಕಡೆ ಒಂದೊಂದು ಇಟ್ಬಿಟ್ಟಿದ್ದೀರಲ್ಲ? ಹೌದು. ಆರಾಮಾಗಿ ಏನು ನಡೀತಾ ಇದೆ ಇದರಲ್ಲಿ? ರಸ, ಇದು ಸಾಂಬಾರು, ಅನ್ನ ಎಲ್ಲ ರೆಡಿ ಆಯ್ತು. ನಿಮ್ಮ ಮೇಡಮ್ ಅವರು ಈಸಿಯಾಗಿ ಯೂಸ್ ಮಾಡ್ತಾರಾ ಇದನ್ನ? ಎಲ್ಲರೂ ಮಾಡ್ತಾರೆ ಸರ್, ಯಾರು ಬೇಕಾದ್ರೂ ಮಾಡ್ಬೋದು. ಅದೇನು ಬೆಳಗ್ಗೆ ಅಂಟಿಸ್ಬಿಟ್ರೆ ಅದ್ರ ಪಾಡ್ಕ ಒಂದೊಂದು ಸೌದೆ ಹಾಕ್ತಾ ಇದ್ರೆ ಸಾಕಂತ ಹೇಳ್ತೀರಾ? ಒಂದೊಂದು ಈ ತರ ಪೀಸ್ ಇದೆ ಅಲ್ಲ, ಈ ತರ ಪೀಸ್ ಒಂದೊಂದು ಹಾಕ್ತಾ ಇದ್ರೆ ಖಾಲಿ ಆದವಾಗ
ಫುಲ್ಲಾಗಿ ಹಾಕ್ಬೇಕಂತೇನು ಇಲ್ಲ. ಖಾಲಿ ಆದವಾಗ ಒಂದು 2 ಪೀಸ್ ಹಾಕೊಂಡ್ರೆ ಅದು ಪಾರ್ಕ್ ಅದು ಉರಿತಾನೆ ಇರ್ತದೆ, ಕೆಲಸ ನಡೀತಾನೆ ಇರುತ್ತೆ. ಇವಾಗ ನಮ್ಮ ಗ್ಯಾಸಲ್ಲಿ ಏನಾಗ್ತಾ ಇತ್ತು ಅಂದ್ರೆ 1 ಅವರ್ ಆಗೋ ಅಡಿಗೆ ಇವಾಗ ಈ ಸ್ಟವ್ ಅಲ್ಲಿ 2 ಸ್ಟವ್ ಅಲ್ಲಿ ಅರ್ಧ ಗಂಟೆಯಲ್ಲಿ ಮಾಡ್ಕೊಬಹುದು ನಾವು. ಅರ್ಧ ಗಂಟೆಲೇ ಮಾಡ್ಕೋಬಹುದು, ಅಷ್ಟು ಫಾಸ್ಟ್ ಆಗಿ ಬರುತ್ತೆ. ಸರ್ ಒಂಚೂರು ಏನೇನ್ ಮಾಡ್ತೀರಾ ತೋರಿಸಿ ನಮ್ಗೆ ಇಲ್ಲಿ ಬೋರ್ಡ್ ಅಲ್ಲಿ. ಸರ್ ಎಲ್ಲ ಮಾಡ್ತೀರಿ, ಅಲ್ಲಿರೋ ಐಟಮ್ ಎಲ್ಲ ಮಾಡ್ತೀರಿ. ಇವೆಲ್ಲ ಮಾಡ್ತೀರಾ? ಹೌದು. ಬುಧವಾರ ಶುಕ್ರವಾರ ಬೋಟಿ ಫ್ರೈ, ಪೆಪ್ಪರ್ ಫ್ರೈ, ಮಂಗಳವಾರ ಗುರುವಾರ ಫ್ರೈ, ರಕ್ತ ಪಲ್ಯ, ಅದೇ ಬ್ರೆಡ್ ಪಲ್ಯ. ಸೊ ಮಸಾಲೆ ದೋಸೆ ಇರ್ಬೋದು, ವೆಜ್ಜು ಎಲ್ಲ ಸರ್ ಇವೆಲ್ಲವೂ ಕೂಡ ನೀವು ಇದೇ ಸ್ಟೋವ್ದಲ್ಲಿ ಮಾಡ್ತೀರಾ ಇದ್ರಲ್ಲಿ? ಹೌದು. ಯಾವಾಗಾನ ಕರೆಂಟ್ ಹೋದ್ರೆ ಎಮರ್ಜೆನ್ಸಿಗೆ ಗ್ಯಾಸ್ ಇಟ್ಕೊಂಡಿರ್ತೀನಿ ಚಿಕ್ಕದು. ಓಕೆ ಓಕೆ ಓಕೆ. ಎಮರ್ಜೆನ್ಸಿಗೆ UPS ಅದು ರಿಪೇರಿ ಆಗಿದೆ, ಅದಿದ್ರೆ ಗ್ಯಾಸೇ ಬೇಕಾಗಿಲ್ಲ, ತೊಂದರೆನೇ ಇಲ್ಲ ಅಂತ ಹೇಳ್ತೀರಾ? ಗ್ಯಾಸೇ ವೇಸ್ಟ್. ಓಕೆ ಫೈನ್. ಏನ್ ಮಾಡ್ತೀರಾ ಇಲ್ಲಿ? ಎಲ್ಲ ನಾನ್ ವೆಜ್, ಬಿರಿಯಾನಿ, ಬೋಟಿ ಫ್ರೈ ಎಲ್ಲ ಮಾಡ್ತೀರಿ ಸರ್. ಎಲ್ಲ ಇಲ್ಲೇ ಮಾಡ್ತೀರಾ? ಎಲ್ಲ ಇದ್ರಲ್ಲೇ ಮಾಡೋದು ಸರ್. ಹೆಂಗೋ ಸೌದೆ ಎಲೆ ಊಟ ಅಲ್ವಾ? ಹೌದು. ಅಡ್ರೆಸ್ ಹೇಳಿ, ಜನರು ಬರ್ಲಿ ಇಲ್ಲಿಗೆ. ಸರ್ ಆವಲಹಳ್ಳಿ, ಚಿನ್ನಹಳ್ಳಿ ಸೆಂಟ್ರಲ್ ಇರೋದು, ಸರ್ವಿಸ್ ಸ್ಟೇಷನ್ ಹತ್ರ. ಸರ್ವಿಸ್ ಲೈನ್ ಮಾರ್ಕ್. ಹೌದು, ಸರ್ವಿಸ್ ಸ್ಟೇಷನ್ SSV. ಈಗ ಬಿರಿಯಾನಿ ಮಾಡೋಕೆ ಅಂದ್ರೆ ಮಟನ್ ಬಿರಿಯಾನಿಯಲ್ಲಿ ಮಾಡ್ಬೇಕು ಅಂದ್ರೆ ತುಂಬಾ ಹೀಟ್ ಬೇಕಾಗುತ್ತೆ, ಅವೆಲ್ಲ ವರ್ಕೌಟ್ ಆಗುತ್ತೆ ಇದ್ರಲ್ಲಿ? ಯಾವ್ದು ಬೇಕಾದ್ರೂ ಮಾಡ್ಬೋದು. ನೀವು ಯಾವ ಬಿರಿಯಾನಿ ಬೇಕಂದ್ರೂ ಮಾಡ್ಬೋದು. ಕಾಲ್ ಸೂಪು ಎಲ್ಲ ಮಾಡ್ತೀನಲ್ಲ ಇದ್ರಲ್ಲಿ. ನಾವು ಗ್ಯಾಸ್ ಸುಮ್ಗೆ ಎಮರ್ಜೆನ್ಸಿಗೆ ಇಟ್ಕೊಂಡಿದೀನಿ ಅಷ್ಟೇನೆ. ಎಲ್ಲ ಇದ್ರಲ್ಲೇ. ಈ ಸ್ಟವ್ ತಕೊಂಡ್ಮೇಲೆ ಫುಲ್ ಎಲ್ಲ ಅದ್ರಲ್ಲೇ. ಈಗ ಫಾಸ್ಟ್ ಆಗುತ್ತೆ ನೋಡ್ರಿ. ಇವಾಗ 11:30 ಎಲ್ಲ ಐಟಮ್ ರೆಡಿ. ಎಲ್ಲ ರೆಡಿ ನೋಡಿ ವೀಕ್ಷಕರೇ, 11:30 ಆಗಿದೆ ಆಲ್ರೆಡಿ, ಎಲ್ಲ ಐಟಮ್ಸ್ ರೆಡಿ. ಸೊ ವೀಕ್ಷಕರೇ, ಡೆಮೋ ನೋಡ್ಕೊಂಡ್ ಬಂದ್ರಿ. ಎಷ್ಟೊಂದು ಬೆಂಕಿ, ಎಂತ ಶಾಖ ಸರ್. ನೀವ್ ಹೇಳ್ದಂಗೆ ಎಲ್ಲಿ ಬೇಕಾದ್ರೂ ಇದನ್ನ ಯೂಸ್ ಮಾಡಬಹುದು. ಕರೆಕ್ಟ್ ಆಗಿ ಹೇಳಿದ್ರೆ ನಿಮ್ ಕಡೆಯಿಂದ ಅಫಿಷಿಯಲ್ ಆಗಿ 20 ವರ್ಷ ವಾರಂಟಿನ? 20 ವರ್ಷ ವಾರಂಟಿ ಸರ್. ಸರ್ ಆಮೇಲೆ ಯಾವಾಗ್ಲೂ ಕಮೆಂಟ್ ಅಲ್ಲಿ ಯಾವಾಗ್ಲೂ ಕಮೆಂಟ್ ಬರುತ್ತೆ ಈ ರೀತಿ ಹಾಕಿದಾಗ, ಇದ್ರ ಜೊತೆ ವೈರ್ಗಳು ಇರ್ತವೆ, ಅವೆಲ್ಲ ಬರ್ನ್ ಆಗಲ್ವಾ? ಅದು ರನ್ನಿಂಗ್ ಅಲ್ಲಿ ಇದಾಗ ಬರ್ನ್ ಆಗಲ್ಲ ಸರ್. ಅದೇನಾದ್ರೆ ಗಾಳಿ ಹೋಗುತ್ತೋ, ಆ ಗಾಳಿ ಫ್ಲೋ ಆಗುವಾಗ ನಾವು ಸ್ಟವ್ಗೆ ಇದಕ್ಕೆ ಒಂದು ಪೈಪ್ ಕನೆಕ್ಷನ್ ಕೊಡ್ತೀವಿ. ಆಕ್ಚುಲಿ ಒಂದು ದಾರಿ, ಆ ದಾರಿಗೆ ಸೈಡ್ ಅಲ್ಲಿ ಕೊಟ್ಟಿದ್ದೀವಿ ಸರ್. ಈ ಪೈಪ್ ಕನೆಕ್ಷನ್ಗೆ ನಾವು ಸಪರೇಟ್ ಆಗಿ ಬ್ಲೋವರ್ಸ್ ಕೊಡ್ತೀವಿ. ಆದ ಕಾರಣ ಅಂದ್ರೆ ಆ ಬ್ಲೋವರ್ ನಾವು ಕರೆಂಟ್ ಹೋದ್ರು ಇಲ್ಲ ನೀವು ಆಫ್ ಮಾಡಿದ್ರು ಆ ಟೈಮಲ್ಲಿ ಬ್ಲೋವರ್ನ ತೆಗೆದುಕೊಂಡ್ಬಿಡ್ಬೇಕು. ವೈರ್ ಸೆಟ್ ಇದೇನಾದ್ರೆ ನಮ್ಗೆ ಇದು ಬರುತ್ತೋ ನಾವು ಇದನ್ನ ಸಪರೇಟ್ ಆಗಿ ಪ್ರೊವೈಡ್ ಮಾಡ್ತೀವಿ ಸರ್. ಓಕೆ. ಇದು ಬಂದು ನಾವು ಯಾವ ಯೂಸ್ ಮಾಡ್ಬೇಕಂದ್ರೆ ಕರೆಂಟ್ ಇದ್ದಾಗ ಮಾತ್ರ ಇದನ್ನ ಹಾಕೊಂಡು ಯೂಸ್ ಮಾಡಿ ನಾವು ನಮ್ದೇನಿದೆ ಕೆಲಸ ಮುಗಿಸ್ಕೊಂಡು ಕೆಲಸ ಆಗೋದ ನಂತರ ಇದನ್ನ ತೆಗೆದು ಬಿಚ್ಚಿಟ್ಬಿಡ್ಬೇಕು. ನಾವು ಇದನ್ನ ಹಂಗೆ ಬಿಟ್ಬಿಟ್ಟು ಸ್ವಿಚ್ ಆಫ್ ಮಾಡಿದ್ರೆ ಆ ಹೀಟ್ ಎಲ್ಲ ನಮ್ಗೆ ಸ್ಟವ್ ಇಂದ ರಿಟರ್ನ್ ಈ ಮೆಟಲ್ ಬರುತ್ತೆ, ವಾಪಸ್ ಬಂದು ಇದಕ್ಕೆಲ್ಲ ಸ್ಪ್ರೆಡ್ ಆಗಿ ಸರ್ಕ್ಯೂಟ್ಸ್ ಮೆಲ್ಟ್ ಆಗ್ತವೆ ಸರ್ ಒಳಗಡೆ. ಇದೇನು ಕರ್ಗೋಗ್ಬಿಡಲ್ಲ, ಫ್ಯಾನ್ ಏನು ಕರ್ಗೋಗಲ್ಲ, ಒಳಗಡೆ ಸರ್ಕ್ಯೂಟ್ಸ್ ಮೆಲ್ಟ್ ಆಗ್ತವೆ, ವೇಸ್ಟ್ ಆಗ್ತವೆ. ಅದ್ರ ಬದಲು ನೀವು ಏನಾದ್ರು ನಿಮ್ಮ ಕೆಲಸ ಆಗೋಗ್ಬಿಟ್ರೆ, ಸ್ಟವ್ನ ಕೆಲಸ ಆಗೋಗ್ಬಿಟ್ರೆ ನೀವು ಬ್ಲೋರ್ನ ತೆಗೆದು ಸಪರೇಟ್ ಇಟ್ಕೊಂಡ್ಬಿಡ್ಬೋದು ಅಷ್ಟೇ. ಅವ್ರ ಜೊತೆಲಿ ಬರುತ್ತಾ ಫ್ರೀನಾ ಎಕ್ಸ್ಟ್ರಾ ಪರ್ಚೇಸ್ ಮಾಡ್ಬೇಕು? ಇಲ್ಲ ಸರ್, ಇನ್ಕ್ಲೂಡಿಂಗ್ ಇಲ್ಲ, ನಮ್ದೆಲ್ಲ ಇನ್ಕ್ಲೂಡಿಂಗ್ ಪ್ರೈಸಸ್ ಬರ್ತವೆ. ಪ್ಲಸ್ ಕೊರಿಯರ್ ಚಾರ್ಜ್ ಮಾತ್ರ ನಿಮ್ಗೆ ಯಾವ್ದು ಸ್ಟವ್ಗೂ ಒಂದು 500 ರೂಪೀಸ್ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. 500 ರೂಪಾಯಿ ಪ್ರತಿ ಸ್ಟವ್ಗೂ ಕೂಡ 1,000 ರೂಪಾಯಿ ಚಾರ್ಜ್ ಆಗುತ್ತೆ ಕೊರಿಯರ್ ಚಾರ್ಜು. ಅದ್ರಲ್ಲಿ ನಾವು ಕಂಪ್ನಿ ಕಡೆಯಿಂದ 500 ರೂಪಾಯಿ ಬೇರೆ ಮಾಡ್ತೇವೆ, ಕಸ್ಟಮರ್ ಒಂದು 500 ರೂಪಾಯಿ ಪೇ ಮಾಡ್ಕೋಬೇಕು. 500 ರೂಪಾಯಿ ಆಫರ್ ಅಂತ ಹೇಳ್ಬೋದಾ? ಆಫರ್ ಅಂತಾನೆ ಹೇಳ್ಬೋದು. ಇನ್ನೊಂದು ವಿಚಾರ ಏನಂತಂದ್ರೆ ಬೆಲೆಗಳು ಯಾವ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ನಮ್ಮ ಹತ್ರ ನಮ್ಮ ಒಂದು ಸಿಗ್ನೇಚರ್ ಇದೆ. ಇದು ಈ ವುಡ್ ಫೈರ್ ಸ್ಟವ್ ಬೇಸಿಕ್ ಒಂದಿಬ್ರು ಮೂವರಿಗೆ ಇದು ನಮಗೆ 2,800 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 2,800. ನಮಗೆ ಟಾಪ್ ಕಮರ್ಷಿಯಲ್ 500 ಜನಕ್ಕೆ ಅಡಿಗೆ ಮಾಡೋಂಥ ನಾನು ನಿಮಗೆ ಲಾಸ್ಟಲ್ಲಿ ಒಂದು ವಿಡಿಯೋ ತೋರಿಸಿದೆ ನಮ್ಮ ಶೋರೂಮಲ್ಲಿ. ಅದು ಫೈನಲ್ ಒಂದು 30,000 ಇದೆ ಸರ್. ನಮ್ಮ ಕರ್ನಾಟಕದಲ್ಲಿ ಕೆಲವರೆಲ್ಲ ಸೇಲ್ ಮಾಡ್ತಿದ್ದಾರೆ, ಬೇರೆ ಸ್ಟೇಟ್ಗಳಿಂದ ತಗೊಂಡು ಬಂದು ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಬಟ್ ನಾವು ಓನ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳ್ಕೊಳ್ತಾ ಇದ್ದಾರೆ. ಬಟ್ ಓಕೆ, ಅವ್ರು ನಾವು ಒಪ್ಕೊಳ್ಳೋಣ. ಬಟ್ ಅಲ್ಲಿ ಹೋಗಿ ಕಂಪೇರ್ ಮಾಡಿ ಪ್ರೈಸಸನ್ನು, ಫ್ಲೇಮ್ ಕಂಪೇರ್ ಮಾಡ್ಕೊಳ್ಳಿ, ಅದರ ವರ್ತ್ ಕಂಪೇರ್ ಮಾಡ್ಕೊಳ್ಳಿ, ಅವ್ರು ಕೂಡ ವಾರಂಟಿ ಗ್ಯಾರಂಟಿ ಇದರ ಕ್ವಾಲಿಟಿ ಎಲ್ಲ ಕಂಪೇರ್ ಮಾಡ್ಕೊಂಡು ನಿಮ್ಗೆ ಎಲ್ಲಿ ಬೇಕಲ್ಲಿ ತಗೋಬೋದು ಸರ್. 100% ನಾನು ಇದು ಮಾಡ್ತೇನೆ. ಓನ್ ಮ್ಯಾನುಫ್ಯಾಕ್ಚರಿಂಗ್ ನಮ್ಮದೇ ಇದು. ನಾವೇ ಕಡಿಮೆ ರೇಟ್ ಕೊಡ್ತಾ ಇದೀವಿ, ಇಂಡಿಯಾ ವೈಸ್ ನಾವೇ ಕಡಿಮೆ ರೇಟ್ ಕೊಡ್ತಾ ಇದೀವಿ. ಪ್ಲಸ್ ಈ ವೀಲಿಂಗ್ ಸಿಸ್ಟಮ್ ಇವೆಲ್ಲ ಯಾರ ಹತ್ರ ಇಲ್ಲ ಸರ್. ವೀಲಿಂಗ್ ಸಿಸ್ಟಮ್ ಯಾರ ಹತ್ರನೇ ಇಲ್ಲ. ಒಳ್ಳೆ ಐಡಿಯಾ ಅದು. ಅದ್ರ ಜೊತೆಗೆ ಇದರಲ್ಲಿ ಇನ್ನೂ ಡೆಪ್ತ್ ಇನ್ಫಾರ್ಮೇಶನ್ ಜಾಸ್ತಿ ಇದೆ. ನಾವು ಹಾಕೋ ಕೆಟ್ಟಿಗೆ 1 kg ಅಷ್ಟಾದ್ರೆ ಅದ್ರಲ್ಲಿ ಬರೋ ಫ್ಲೇಮ್ 2 kg ಅಷ್ಟು, ಅದ್ರಲ್ಲಿ ಹೀಟ್ ಜನರೇಟ್ ಆಗೋದು 4 kg ಅಷ್ಟು. ಈ ಫಾರ್ಮುಲಾ ಮೇಲೆ ನಾವು ವರ್ಕ್ ಮಾಡಿರೋಂಥ ಸರ್. ನೀವು ಇದನ್ನ ಹೋಗಿ ನೀವು ಬೇರೆಯವ್ರ ಹತ್ರ ಕಂಪೇರ್ ಕೂಡ ಮಾಡ್ಕೋಬಹುದು ಸರ್. ನಿಮ್ಗೆ ಈ ತರ ಹೀಟ್ ಜನರೇಷನ್ ಎಲ್ಲೂ ಆಗಲ್ಲ. ನಮ್ದು ಮೇನ್ ಟಾರ್ಗೆಟ್ ಅದೇನೆ. 1 kg ಕಟ್ಟಿಗೆಗೆ 4ರಷ್ಟು ಬೆಸ್ಟ್ ಔಟ್
ಔಟ್ಪುಟ್ ಕೊಡ್ಬೇಕು ಅದು. ಹೋಟೆಲ್ ಅವ್ರು ಹೇಳಿದ್ರಲ್ಲ ಸರ್, ಹೌದು ಸರ್, ಅವರೇ ಹೇಳಿದ್ರು ಎಷ್ಟು ಖುಷಿ ಆಗ್ಬಿಟ್ಟಿದ್ದಾರೆ ಯಪ್ಪ, ಖುಷಿಯಾಗಿದೆ. ಗ್ಯಾಸೇ ಯೂಸ್ ಮಾಡ್ತಾ ಇಲ್ಲ, ಕಮರ್ಷಿಯಲ್ ಗ್ಯಾಸ್ 2,000 ರೂಪಾಯಿ ಅವ್ರು ತರಿಸ್ತಾನೆ ಇಲ್ಲ, ಬೇಡ ಅಂತ ಅದನ್ನು ಸೇಲ್ ಮಾಡೋಣ ಅಂತ ಸೈಡ್ಗೆ ಇಟ್ಬಿಟ್ಟಿದ್ದಾರೆ. ಸೈಡಲ್ಲಿ ಇಟ್ಬಿಟ್ಟಿದ್ದಾರೆ. ಕರೆಕ್ಟ್ ಆಗಿ ಅಂತವ್ರು ನಮ್ಮ 150 ಜನ ಇದ್ದಾರೆ ಸರ್. ಇದು ನಮ್ಗೆ ಈ ಸ್ಟವ್ ಅಂತಾನೆ, ಯಾಕಂದ್ರೆ ನಾವು ಇವಾಗಲೂ ಅಫಿಷಿಯಲ್ ಆಗಿ ಎಲ್ಲೂ ಲಾಂಚ್ ಮಾಡಲಿಲ್ಲ ಈ ಸ್ಟವ್ ಅನ್ನ. ಈಗ ಈ ಸ್ಟವ್ ನೋಡೋಕೆ ಬಂದವರು ಆ ಸ್ಟವ್ನ ತಗೊಂಡು ಹೋಗಿದ್ದಾರೆ. ಡೈರೆಕ್ಟ್ ಅವ್ರ ಕಸ್ಟಮರ್ ಹತ್ರ ನಾನು ಒಂದೇ ಅಂತ ಹೇಳ್ತೀನಿ, ನಿಮ್ಗೆ ಏನಾದರೂ ಫಾಲ್ಟ್ ಇದೆ ನಾನು ಬೈದು ಬಿಡಿ ಡೈರೆಕ್ಟ್, ನಾನು ಸರಿ ಮಾಡ್ಕೊಳ್ತೇನೆ. ನಿಮ್ಗೆ ಏನು ಫಾಲ್ಟ್ ಇಲ್ಲ ಅಂದ್ರೆ ಅವಾಗ ಮಾತ್ರ ಆಕ್ಸೆಪ್ಟ್ ಮಾಡಿ ನಾನು ಅಂತ ಹೇಳಿ, ಪೇಮೆಂಟ್ ರಿಫಂಡ್ ಮಾಡ್ಲಿಕ್ಕೂ ನಾನು ರೆಡಿ ಇದ್ದೀನಿ ಸರ್. ಈ ಸ್ಟವ್ ವಿಚಾರದಲ್ಲಿ ಮಾತ್ರ ಪೇಮೆಂಟ್ ಬೇಕಾದ್ರೆ ನಾನು ರಿಫಂಡ್ ಮಾಡಿಬಿಡ್ತೇನೆ. ಅವ್ರು ಬೇಡ ಅಂದ್ರೆ ಸ್ಯಾಟಿಸ್ಫೈ ಇರಬೇಕು, 20 ವರ್ಷ ಅವ್ರು ಕಣ್ಣು ಮುಚ್ಕೊಂಡು ಯೂಸ್ ಮಾಡ್ಬೇಕು ಸರ್. ಸೌದೆ ಒಲೆ ಊಟಕ್ಕೆ ಅಂತಾನೆ ಒಂದು ಫ್ಯಾನ್ ಬೇಸ್ ಇದೆ ಸರ್, ಫ್ಯಾನ್ ಬೇಸ್ ಇದೆ, ಮೇನ್ ಫ್ಯಾನ್ ಬೇಸ್ ಇದೆ. ಆ ಫ್ಯಾನ್ ಬೇಸ್ ಎಲ್ಲ ನಿಮ್ಗೆ ಕಸ್ಟಮರ್ ಆಗ್ತಾರೆ ಸರ್. ಕರೆಕ್ಟ್ ಸರ್. ನೀವು ಕರೆಕ್ಟ್ ಆಗಿ ಹೋಟೆಲ್ ಮುಂದೆ ಸ್ಟವ್ ಇಟ್ಟು ಅಂಟಿಸಿ ತೋರಿಸ್ಬೇಕು ಸರ್ ಜನರಿಗೆ. ನಾನು ನಿಮ್ಗೆ 10 ವರ್ಷ 20 ವರ್ಷ ಆರೋಗ್ಯವನ್ನು ಎಕ್ಸ್ಟ್ರಾ ಮಾಡಿ ಕೊಡ್ತಾ ಇದ್ದೀನಿ ನಾನು ನಿಮ್ಗೆ. ನೀವು ಬನ್ನಿ, ಸೌದೆ ಒಲೆ ಅಡಿಗೆನ ತಿನ್ನಿ, ನಿಮ್ಮ ಆರೋಗ್ಯನ ಜಾಸ್ತಿ ಮಾಡ್ಕೊಡಿ ಸರ್. ಗೀಸರ್ ಇಂದ ನೀರ್ ಕಾಸ್ತಾರೆ. ಹೌದು ಸರ್. ಅದು ಸ್ನಾನ ಮಾಡಿ ತಲೆ ಕೂದಲೆಲ್ಲ ಹೋಗ್ಬಿಡುತ್ತೆ, ತಲೆ ಕೂದಲು ಹೋಗ್ಬಿಡುತ್ತೆ. ನಿಜ ಸರ್. ಇದ್ರಲ್ಲಿ ಕಾಸ್ಕೊಂಡು ಸ್ನಾನ ಮಾಡ್ಲಿ ಸರ್, ಬಿಸಿ ನೀರು, ಬಿಸಿ ನೀರು 90 ಡಿಗ್ರಿ ಟೆಂಪರೇಚರ್ ಅಲ್ಲಿ ಬಿಸಿ ನೀರು ತಗೊಳ್ಳಿ ಸರ್. 10 ನಿಮಿಷದಲ್ಲಿ ಅವರು ಬಿಸಿ ನೀರು ತಗೊಂಡ್ಬಿಡ್ತಾರೆ. ಇದರಲ್ಲಿ ಕ್ಲೀನಿಂಗ್ ಯಾವ ತರ ಮಾಡ್ಕೋಬೇಕು ನಾವು ಸರ್? ಇದರಲ್ಲಿ ಕ್ಲೀನಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಏನು ಅಂದ್ರೆ ನಾವು 100% ಕಟ್ಟಿಗೆ ನುರಿಸಿದ್ರೆ ಒಂದು 1% ಮಾತ್ರ ಬೂದಿ ಬರುತ್ತೆ ಸರ್, ಅಷ್ಟೇ ಸರ್. ಅಸಲ ಬೂದಿ ಉಳಿಯೋದೇ ಇಲ್ಲ ಸರ್. ಇವಾಗ ಯಾರಾದ್ರೂ ತಗೊಬೇಕು ಅಂತಂದ್ರೆ ಲೈಕ್ ಇಲ್ಲಿ ಬರ್ಲೇಬೇಕಾ, ಇಲ್ಲ ನೀವು ಡೆಲಿವರಿ ಕೂಡ ಕೊಡ್ತೀರಾ ಸರ್? ಹೇಗೆ ಸರ್? ಆಲ್ ಓವರ್ ಇಂಡಿಯಾ ಇದೆ ಡೆಲಿವರಿ. ಆಲ್ರೆಡಿ ಡೆಲ್ಲಿವರೆಗೂ ಮುಟ್ಟಿದೆ. ನಮಗೆ ಮುಂಬೈ ಇವೆಲ್ಲ ಏರಿಯಾಗಳಲ್ಲೆಲ್ಲ ನಮ್ಮ ಸ್ಟವ್ಗಳು ರನ್ನಿಂಗ್ ಅಲ್ಲಿ ಇದೆ. ಈಗ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಇಲ್ಲಿ ಬೇಕಾದ್ರೆ ಕಳಿಸ್ಕೊಡ್ತೀವಿ. ಯಾವುದೇ ಸ್ಟವ್ ಆಗ್ಬೋದು. 500 ರೂಪಾಯಿ ರಿಚಾರ್ಜ್ ಎಕ್ಸ್ಟ್ರಾ. 1,000 ರೂಪಾಯಿ ಇರೋದು 500 ಕೊಟ್ರೆ 500 ರೂಪಾಯಿ ಕೊಟ್ರೆ ಸರ್. ನಮ್ಮ ವೀಕ್ಷಕರಿಗೆ 500 ರೂಪಾಯಿ ಆಫರ್ ನಡೀತಾ ಇದೆ. 500 ರೂಪಾಯಿ ಆಫರ್ ಇದೆ. ತುಂಬಾ ವೇಟ್ ಇರೋದ್ರಿಂದ ಇದು 1,000 ರೂಪಾಯಿ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ತುಂಬಾ ಹೆವಿ ಇರುತ್ತೆ ಸರ್. ಹೇಳ್ದಂಗೆ 80 ಕೆಜಿ ತನಕ ಇದೆ, 80 ಕೆಜಿ 100 ಕೆಜಿ 100 ಕೆಜಿ ತನಕ ಇದೆ. ಬಟ್ ಅದು ಕಳಿಸ್ಕೊಡ್ತಾರೆ, ತೊಂದ್ರೆ ಬೇಡ. ಬಟ್ ಆದ್ರೆ ನಮ್ಮ ವೀಕ್ಷಕರಿಗೋಸ್ಕರ 500 ರೂಪಾಯಿ ಡಿಸ್ಕೌಂಟ್ ಇದೆ. ಅವರು ಒಂದು 2-3 ತಿಂಗಳಲ್ಲಿ ಇದಕ್ಕೆ ಏನಾದ್ರೆ ಬಡ್ಜೆಟ್ ಹಾಕ್ತಾರೋ ಅದನ್ನ ಅರ್ನ್ ಮಾಡ್ಕೊಂಡ್ಬಿಡ್ತಾರೆ. ಮತ್ತೆ ಅವ್ರಿಗೆಲ್ಲ ಫ್ರೀನೇ ಸರ್. ಎಲ್ಲ 30,000 ಒಳಗಡೆ ಬಡ್ಜೆಟ್ ಅಂದ್ರೆ 30,000 ನಾನು ನಿಮ್ಗೆ ಅಲ್ಲಿ ತೋರಿಸಿದೆ ಡೆಮೋ. ಅದು 20,000 ರೂಪಾಯಿ 26,000 ರೂಪಾಯಿ ಬಡ್ಜೆಟ್ ಅದು. ಅದ್ರಲ್ಲಿ ಬಂದಿರೋ ಫ್ಲೇಮು ನೀವು ಯೋಚನೆ ಮಾಡ್ಕೊಂಡ್ರೆ 10 ಗ್ಯಾಸ್ ಫ್ಲೇಮ್ ಬರುತ್ತೆ ಸರ್. ಅಂದ್ರೆ ನೀವು 10 ಸಿಲಿಂಡರ್ನ ಒಂದ್ಸಲ ಹಾಕಿದ್ರೆ ಎಷ್ಟು 1,000 ರೂಪಾಯಿ ಒಂದು ಸಿಲಿಂಡರ್ ಅಂದ್ಕೊಂಡ್ರು ಕೂಡ 10 ದಿನಕ್ಕೆ ಒಂದು 10 ಸಿಲಿಂಡರ್ ಯೂಸ್ ಮಾಡ್ತೀವಿ ಅಂದ್ರೂ ಕೂಡ ಆಟೋಮೆಟಿಕ್ಲಿ ನಿಮ್ಗೆ ಆಗೋಯ್ತಲ್ಲ, ತಿಂಗಳಲ್ಲಿ ಬಂದ್ಬಿಡುತ್ತೆ. 1 ತಿಂಗಳಲ್ಲಿ ಬಂದ್ಬಿಡ್ತು. ಮಿಕ್ಕದೆಲ್ಲ ಬೆನಿಫಿಟ್ ಎಷ್ಟು ಅಷ್ಟೇ ಸರ್. ಸರ್ ಆಮೇಲೆ ಬಿಸಿಲು ಬರ್ತಾ ಇದೆ. ಹೌದು ಸರ್. ನಿಮ್ ಕಡೆಯಿಂದ ಕೂಲರ್ ಪಾಪ್ಯುಲರ್ ಹೌದು ಸರ್. ಬರ್ತಾ ಹೀಗೆ ಸರ್ ಕೂಲರ್ಸ್ ರೆಡಿ ಇದೆ, ಪ್ರೆಷರ್ ವಾಷರ್ಸ್ ರೆಡಿ ಇದೆ, ವಿತ್ ಕಮರ್ಷಿಯಲ್ ರೆಡಿ ಇದೆ. ಎಲ್ಲವೂ ಸಿಗ್ತವೆ ಸರ್ ನಮ್ಮ ಹತ್ರ. ನೆಕ್ಸ್ಟ್ ಅಲ್ವಾ? ಹೌದು ಸರ್. ಎನ್ಆರ್ ಕಾರ್ಪೊರೇಷನ್ ಅವ್ರದ್ದು ಕಂಪ್ಲೀಟ್ ಪ್ಲೇ ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ. ಎಲ್ಲಾ ರೀತಿಯ ವಿಡಿಯೋಸ್ ಇದೆ. ಕೂಲರ್ ಬೇಕು, ಹೊಸದಾಗಿ ಪ್ರೆಷರ್ ವಾಷರ್ ಬರ್ತಾ ಇದೆ, ಹೀಟರ್ ಬೇಕು, ಎಲ್ಲವೂ ಕೂಡ ಸಿಗುತ್ತೆ. ದಯವಿಟ್ಟು ಚೆಕ್ ಮಾಡೋದನ್ನ ಮರಿಬೇಡಿ ಸರ್. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಅಡುಗೆ ಮಾಡುವಂತಹ ಸಾಧನವನ್ನು ಒಂದು ಒಳ್ಳೆ ಬೆಲೆಯಲ್ಲಿ ತಗೊಂಡ್ಬಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ವೀಕ್ಷಕರೇ.